Hi, hello, welcome friends, welcome to the Uttama IS channel. Today we are going to the disaster management events like ಯಾವುದಾದ್ರಲ್ಲಿ ಯಾವ ಇವೆಂಟ್ಸ್ ಬರ್ತಾ ಅರ್ಥಕ್ವೇಕ್ ಸುನಾಮಿನ ಈ ಎಲ್ಲ ಇವೆಂಟ್ಸ್ಗಳನ್ನ ನೋಡ್ತಾ ಅಂತ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಟು ದ ಫಸ್ಟ್ ಕ್ಲಾಸ್ ಟುಡೇ. ಇದನ್ನೆಲ್ಲ ನೋಡಿದರೆ ನಿಮ್ಗೆ ಏನು ಅನ್ಸುತ್ತೆ? ಇಲ್ಲಿ ಒಂದು ಫಾಲ್ಟ್ ಲೈನ್ ಇದೆ, ಇಲ್ಲಿ ಹೈಪೋ ಸೆಂಟರ್ ಇದೆ, ಪ್ರಾಬಬಲಿ ಅರ್ಥಕ್ವೇಕ್. ಎಸ್ ಯು ಆರ್ ಕರೆಕ್ಟ್, ಇದು ಅರ್ಥಕ್ವೇಕ್. ಇಲ್ಲಿ ಅರ್ಥಕ್ವೇಕ್ ಆಗಿರುತ್ತಾ? ಅರ್ಥಕ್ವೇಕ್ ಆಗಬೇಕಾದ್ರೆ ಒಂದು ಹೈಪೋ ಸೆಂಟರ್ ಬೇಕಾ? ಹೈಪೋ ಸೆಂಟರ್ ಇದು ಫಾಲ್ಟ್ ಲೈನ್ ಅಂತೀವಿ. ಪಿ ವೇವ್ಸ್ ಎಸ್ ವೇವ್ಸ್ ಹೋಗುತ್ತೆ, ಲವ್ ವೇವ್ಸ್ ಆಗುತ್ತೆ, ಟೆಕ್ಟಾನಿಕ್ ಪ್ಲೇಟ್ಸ್ ಮೂಮೆಂಟ್ ಆಗುತ್ತೆ. ಒಂದು ಮೇಲೆ ಆಗುತ್ತೆ, ಒಂದು ಕೆಳಗೆ ಬರುತ್ತೆ, ಅಥವಾ ಟು ಆ್ಯಂಡ್ ಫ್ರೋನಾದರೂ ಆಗಿರ್ಬೋದು, ಹಿಂಗೆ ಹೋಗಿ ಆಗುತ್ತೆ. ಇದು ಪ್ಲೇಸಲ್ಲಿ ಕಾಮನ್ನಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಒಂದು ಹೊಲದಲ್ಲೋ ಆಗಿರ್ತಕ್ಕಂಥ ಒಂದು ಅರ್ಥಕ್ವೇಕ್. ಓಕೆನಾ? ಇದು ರೋಡಲ್ಲಾದರೆ ಈ ಥರ ಆಗುತ್ತೆ. ಓಕೆನಾ? ಇದು ಯಾವಾಗ ಡಿಸಾಸ್ಟರ್ ಆಗಬೇಕು ಅಂದರೆ ಇಲ್ಲೇನೋ ನೀವು ಮನೆ ಕಟ್ಟಿರಬೇಕು. ಓಕೆನಾ? ಇಲ್ಲಿ ಮನೆ ಇರಬೇಕು, ನಿಮ್ಮ ಮನೆ ಹಿಂಗೆ ಎರಡು ಭಾಗ ಹೋಗಿಬಿಡುತ್ತೆ, ಅಥವಾ ಯಾರ್ದೋ ಮನೆ ಪಾಪ ಹಂಗಲ್ಲ ಅನ್ಬಾರ್ದು, ಈ ಥರ ಆಗಿಬಿಡುತ್ತೆ. ಅಲ್ಲಿ ಜನವಸತಿ, ಇಫ್ ದರ್ ಇಸ್ ಎನಿ ಪೀಪಲ್ಸ್ ಆರ್ ಸ್ಟೇಯಿಂಗ್ ದೇರ್, ದೇ ವಿಲ್ ಗೆಟ್ ಡಿಸ್ಟರ್ಬ್, ದೇರ್ ವಿಲ್ ಬಿ ಎನ್ ಎಕನಾಮಿಕ್ ಲಾಸಸ್ ಟು ದೆಮ್, ದೆನ್ ಇಟ್ ವಿಲ್ ಬಿಕಮ್ ಎನ್ ಎ ಡಿಸಾಸ್ಟರ್. ಅದರ್ವೈಸ್ ಇಟ್ ಇಸ್ ಎನ್ ಜಸ್ಟ್ ನಾರ್ಮಲ್ ನ್ಯಾಚುರಲ್ ಪ್ರೋಸೆಸ್. ಈ ಥರ ಆಗುತ್ತೆ, ಮನೆಗಳೆಲ್ಲ ಬಿದ್ದುಬಿಡುತ್ತೆ. ಓಕೆನಾ? ದಿಸ್ ಇಸ್ ಅನ್ ಅರ್ಥಕ್ವೇಕ್. ಇದರಿಂದ ತುಂಬ ಲಾಸ್ ಆಗುತ್ತೆ. ಈ ಥರ ಒಂದು ಲೈಕ್ ಫೇಮಸ್, ನಾವು ಅರ್ಥಕ್ವೇಕ್ ಮಾತಾಡ್ತಿದ್ದೀವಿ ಅಂದರೆ ಈ ಭುಜ್ ಅರ್ಥಕ್ವೇಕು, ನೇಪಾಳ ಅರ್ಥಕ್ವೇಕ್ ಮಾತಾಡಲೇಬೇಕು. ಅದರ ಎಕ್ಸಾಂಪಲ್ ನೀವು ಕೊಡಲೇಬೇಕು. ದಿಸ್ ಆರ್ ಸಚ್ ಎ ಡೆವಾಸ್ಟೇಟಿಂಗ್ ಅರ್ಥಕ್ವೇಕ್ಸ್ in India or in Asia. In Asia, like even you can go give the examples of Japan, but ಇನ್ನೊಂದು ಎಕ್ಸಾಕ್ಟ್ಲಿ ಸೌತ್ ಏಷ್ಯಾ ಬಗ್ಗೆ ಮಾತಾಡಿದಾಗ ಇದು ಭುಜ್ಜದು ಬಂದ್ಬಿಟ್ಟು ಗುಜರಾತಲ್ಲಿ. ಇದು ಅದಾದಮೇಲೆ ಕಟ್ಟಿರ್ತಕ್ಕಂಥ ಒಂದು ಮ್ಯೂಸಿಯಂ ಇದು. ಐ ವಿಲ್ ಕಮ್ ಟು ಆಲ್ ದೋಸ್ ಥಿಂಗ್ಸ್ ಲೇಟರ್. ಓಕೆನಾ? ಈಗ ಅರ್ಥಕ್ವೇಕ್, ಈ ಅರ್ಥಕ್ವೇಕ್ ಅಂತಂದರೆ ಲೈಕ್ ಇದು ವಲ್ನರಬಿಲಿಟಿ ಎಷ್ಟಿದೆ? 60% ವಲ್ನರಬಿಲಿಟಿ ಇದೆ. ಲೈಕ್ ಅದು 59 to 60%. ನಾವು ಝೋನು 2, 3, 4, 5 ಅಂದರೆ ಟೋಟಲಿ 4 ಝೋನ್ಸ್. ಇದೊಂದು ಸತಿ UPSC ಪ್ರಿಲಿಮ್ಸಲ್ಲಿ 2023 ಕೇಳಿದ್ದಾರೆ. ಓಕೆನಾ? ಝೋನ್ 5 ಇಸ್ ದ ಹೈಲಿ ರಿಸ್ಕ್ ಝೋನ್. ದಿಸ್ ನಾರ್ತ್ ಈಸ್ಟ್ ಇಂಡಿಯಾ ಏನಿದೆಯಲ್ಲ ಇಸ್ ಹೈಲಿ ವಲ್ನರಬಲ್ ಫಾರ್ ದಿ ಅರ್ಥಕ್ವೇಕ್ಸ್. ಓಕೆನಾ? ನೆಕ್ಸ್ಟ್ ಝೋನ್ 4, ನೆಕ್ಸ್ಟ್ ಇದೆಲ್ಲ ಝೋನ್ 4. ಈ ಝೋನ್ 5 ಇಲ್ಲೂ ಒಂದಿದೆ, ಕಚ್, ಇದೇ ಗುಜರಾತ್, ಇಲ್ಲೇ ಭುಜ್ ಅಲ್ಲಿ ಆಗಿರ್ತಕ್ಕಂಥದ್ದು. ಇದು ಒಂದು ಝೋನ್ 4. ಇಲ್ಲೇ ನಮಗೆ ಬರೋದು ಇದು ಕೊಯ್ನಾ ಡ್ಯಾಮ್ ಅಂತ ಹೇಳ್ತಿದ್ದೀವಲ್ಲ, ಇಲ್ಲೇ ಇದೆ, ಅದು ಭೀಮಾ ನದಿ. ಓಕೆನಾ? ನೆಕ್ಸ್ಟ್ ಝೋನ್ 3, ಝೋನ್ 2, ದಿಸ್ ಈಸ್ ದ ಲೋ ರಿಸ್ಕ್ ಝೋನ್. ಇದು ಲೋ ರಿಸ್ಕ್ ಝೋನ್, ಇದು ಝೋನ್ 4, ಇದು ಝೋನ್ 2, ಇದು ಝೋನ್ 3. ಈ ಥರ ಆಲ್ ಓವರ್ ದ ಇಂಡಿಯಾ ದೀಸ್ ಆರ್ ದಿ ವಲ್ನರಬಿಲಿಟಿ ಮ್ಯಾಪ್ ಅಂತ ಹಾಕಿದೆ ಅಂದರೆ ಅಟ್ಲೀಸ್ಟ್ ಸಾಕು ನೀವು ಹಿಂಗಿಷ್ಟು ಝೋನ್ 2ನೋ, ಇದು ಝೋನ್ 5, ಇಲ್ಲೆಲ್ಲೊಂದು ಪ್ಯಾಚಲ್ಲಿ ಝೋನ್ 5 ತೋರಿಸಿ, ಇದು ಝೋನ್ 2 ಅಂತ ತೋರಿಸಿದ್ರೆ ಸಾಕು, ಈಗ ಗೆಟ್ ಎ ಗುಡ್ ಮಾರ್ಕ್ಸ್. ಇದು ಝೋನ್ 4. ಓಕೆನಾ? ನೆಕ್ಸ್ಟ್ ನಾವು 60% ವಲ್ನರಬಲ್ ಇದೆ, 80% ಪಾಪ್ಯುಲೇಷನ್ ರಿಸೈಡ್ಸ್ ಇನ್ ದಿ ಈ ಝೋನ್ಸ್ಗಳಲ್ಲಿ 80% ಇದ್ದಾರೆ. 59% ಆಫ್ ಇಂಡಿಯಾಸ್ ಇಸ್ ಲ್ಯಾಂಡ್, 59 to 60%. 11% ಇನ್ ಸೆಸ್ಮಿಕ್ ಝೋನ್ 5. ದಿಸ್ ಇಸ್ ದ ಹೈಲಿ ರಿಸ್ಕ್ ಅಲ್ಲ, ಇದರಲ್ಲಿ ಇಂಡಿಯಾದ ನಮ್ಮದು 11% ಲ್ಯಾಂಡ್ ಇದೆ. ಲೈಕ್ ಆಲ್ 7 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಝೋನ್ 5 ಬರ್ತವೆ. ದಿಸ್ ಈಸ್ ಹೈಲಿ ವಲ್ನರಬಲ್. ಟೈಪ್ಸ್ ಆಫ್ ಅದೇ ಟೆಕ್ಟಾನಿಕ್ ಪ್ಲೇಟ್ ಮೂಮೆಂಟ್ಸ್, ಇದೊಂದು ಪ್ಲೇಟು ಹಿಂಗೆ ಹಿಂದೆ ಮುಂದೆ ಹೋಗುತ್ತೆ. ವೋಲ್ಕೆನಿಕ್ಕಿಂದನೂ ಕೂಡ ಅರ್ಥಕ್ವೇಕ್ಸ್ ಆಗ್ಬೋದು. ಇಂಡ್ಯೂಸ್ಡ್ ಲೈಕ್ ಮೈನಿಂಗ್ ಅಥವಾ ಡ್ಯಾಮ್ಸ್ ಆಗಲೇ ಹೇಳಿದ್ನಲ್ಲ, ಈಗ ಕೊಯ್ನಾದಿಂದ ಅರ್ಥಕ್ವೇಕ್ ಆಗೋ ಚಾನ್ಸಸ್ ಇದೆ. ಬಿಕಾಸ್ ವಿ ಹ್ಯಾವ್ ಬಿಲ್ಟ್ ದಟ್ ಡ್ಯಾಮ್ ಇನ್ ಹೈಲಿ ಸೆನ್ಸಿಟಿವ್ ಝೋನ್, ನಾಟ್ ಹೈಲಿ, ಒನ್ ಆಫ್ ದ ಝೋನ್ 4 ಕಟ್ಟಿದ್ದೀವಿ, 5ಗಿಂತ ಕೆಳಗೆ. ನೆಕ್ಸ್ಟ್ ಕೊಲ್ಯಾಪ್ಸ್ ಆಗ್ಬೋದು, ಮೈನಿಂಗು ಅಥವಾ ಸಿಂಕ್ಹೋಲ್ಸ್ಗಳಿಂದ ಮೈನಿಂಗ್ ಮಾಡ್ತೀವಲ್ಲ, ಒಂದು ಸತಿ ಲ್ಯಾಂಡ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ, ಅದರಿಂದ ಅರ್ಥಕ್ವೇಕ್ಸ್ ಆಗ್ಬೋದು. ಎಕ್ಸ್ಪ್ಲೋಷನ್, ನ್ಯೂಕ್ಲಿಯರ್ ಅಥವಾ ಕೆಮಿಕಲ್ ಬ್ಲಾಸ್ಟಿಂದ, ಪೋಖ್ರಾನಿಂದನೂ ಆಗಿದೆ ಅಂದರೆ ಸಣ್ಣ ಮಟ್ಟಿಗೆ ಒಂದು ಟ್ರೆಮರ್ಸ್ ಬಂದಿರ್ಬೋದು ಅಂತ ಹೇಳ್ತೀವಿ. ಇದು ಲತೂರಲ್ಲಿ ಮೇಜರ್ ಅರ್ಥಕ್ವೇಕು, ಸಿಕ್ಕಿಮ್ದು ಲೈಕ್ ಅದು 0.013% ಆಫ್ GDP ಆಫ್ ದಟ್ ಟೈಮ್ದಾಗಿರುತ್ತೆ. ಭುಜ್ದ ಗುಜರಾತದ್ದು, ಅಫ್ಘಾನಿಸ್ತಾನ್ದು, ಟರ್ಕಿ, ಸಿರಿಯಾ 2023. ಇದರಿಂದ ನಿಮಗೆ ಮೇನ್ಸಲ್ಲಿ ಒಂದು ಕ್ವಶನ್ ಕೇಳಿದ್ರು 23ಯಲ್ಲಿ. ಓಕೆನಾ? ನೆಕ್ಸ್ಟ್ ನೋಟೋ ಜಪಾನಲ್ಲಿ. ನೆಕ್ಸ್ಟ್ ಮಾಸ್ ಮೂಮೆಂಟ್ಸ್ ಟ್ರಿಗರ್ಡ್ ಬೈ ಅರ್ಥಕ್ವೇಕ್ಸ್. ಯಾವುದ್ಯಾವುದು ಮಾಸ್ ಮೂಮೆಂಟ್ಸ್ ಅರ್ಥಕ್ವೇಕ್ನ ಟ್ರಿಗರ್ ಮಾಡ್ತಾರೆ. ಲ್ಯಾಂಡ್ಸ್ಲೈಡ್ ಅದೇ ಹೇಳಿದ್ರೆ ಡೆಬ್ರೇಸ್ ಫ್ಲೋ ಆಗೋದು, ಅಥವಾ ಸಡನ್ನಾಗಿ ಭೂಮಿ ಕಳ್ಚ್ಕೊಂಡು ಕೆಳಗೆ ಬಿದ್ದಾಗ ಅರ್ತ್ ಫ್ಲೋಸ್ ಅದು ಡೆಬ್ರೇಸ್ ಫ್ಲೋ ಆಗಿ ಅರ್ಥಕ್ವೇಕ್ ಆಗುತ್ತೆ. ಅವಲ್ಯಾಂಚಸ್ಸು. ನೆಕ್ಸ್ಟ್ ಕ್ರೀಪು, ಸ್ಲೋ ಗ್ರೌಂಡ್ ಶಿಫ್ಟು, ಸಾಲಿಫ್ಲಕ್ಷನ್. ನೆಕ್ಸ್ಟ್ ಅರ್ಥಕ್ವೇಕ್ ಡಿಟೆಕ್ಷನ್ಗೆ ನೆಕ್ಸ್ಟ್ ಒಂದು ಸೆಸ್ಮಿಕ್ ಈವೆಂಟ್ ಡಿಟೆಕ್ಷನ್ ಇದೆ. ಸೆಸ್ಮೋಮೀಟರ್ಸ್ ಯೂಸ್ ಮಾಡ್ತೀವಿ. ಮ್ಯಾಗ್ನಿಟ್ಯೂಡ್ ಥ್ರೆಶೋಲ್ಡಿಗೆ ಡಿಫೈನ್ಡ್ ರೀಜ್ನಲ್ಲಿ ಇಂಟೆನ್ಸಿಟಿ ಸ್ಕೇಲ್ಗೆ ಲೈಕ್ ರಿಕ್ಟರು, ಮಾಡಿಫೈಡ್ ಮಾರ್ಕೆಲಿ ಇಂಟೆನ್ಸಿಟಿ ಸ್ಕೇಲ್ಸ್ ಅಂತ ಬರ್ತೈತೆ. ನೆಕ್ಸ್ಟ್ ಪೋಸ್ಟ್ ಇವೆಂಟ್ ಅಸೆಸ್ಮೆಂಟ್ಗೆ ಡ್ಯಾಮೇಜ್ ಆ್ಯಂಡ್ ನೀಡ್ಸ್ ಇವ್ಯಾಲ್ಯೂಯೇಷನ್. ಕಾಸ್ ಆಫ್ ದಿ ಪೂರ್ ಅರ್ಥಕ್ವೇಕ್ ಮ್ಯಾನೇಜ್ಮೆಂಟ್ಗೆ ಲ್ಯಾಕ್ ಆಫ್ ಅವೇರ್ನೆಸ್, ಗೊತ್ತಿರಲ್ಲ. ಎಕ್ಸಾಂಪಲ್ ಕೊಯ್ನಾ ಮತ್ತು ಲತೂರಲ್ಲಿ ಕೋಡ್ ಕಂಪ್ಲೈನ್ಸ್ ಫೇಲ್ಯೂರ್ಸು, ಆಬ್ಸೆನ್ಸ್ ಆಫ್ ಮ್ಯಾಸೋನ್ ಲೈಸೆನ್ಸಿಂಗ್. ಲೈಕ್ ಮ್ಯಾಸೋನ್ ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ನೀವು ಈ ಹೈಲಿ ಸೆನ್ಸಿಟಿವ್ ಝೋನ್ಸಲ್ಲಿ ಅಲ್ಲಿ ಕಟ್ಟಬೇಕಂತಂದರೆ ಈ ಲೈಸೆನ್ಸಿಂಗ್ ಇರಬೇಕು, ಅದರದ್ದು ಆಬ್ಸೆನ್ಸ್ ಇಲ್ಲ. ನೆಕ್ಸ್ಟ್ ಅದ್ರ ಬಗ್ಗೆ ಅರಿವೇ ಇಲ್ಲ ಜನಕ್ಕೆ. ಅನ್ಟ್ರೈನ್ಡ್ ಪ್ರೊಫೆಷನಲ್ಸ್ಗಳು ಲೈಕ್ ಎಲ್ಲ ಲೈಕ್ ಈ ರೀಜನಲ್ಲಿ ಹೆಂಗೆ ಮನೆ ಕಟ್ಟಬೇಕು ಅನ್ನೋದು ಗೊತ್ತಿರಬೇಕು. ಸಿಕ್ಕರೆಲ್ಲ ಯಾರನ್ನ ಕರ್ಕೊಂಡು ಮನೆ ಕಟ್ಸಿದ್ರೆ ಆಗೋದಿಲ್ಲ. ನೆಕ್ಸ್ಟ್ ಆಪ್ರೇಷನಲ್ ಗ್ಯಾಪ್ಸಿಂದ ರೆಸ್ಪಾನ್ಸ್.
ಅರ್ಥಕ್ವೇಕ್ ರಿಸ್ಕ್ ರಿಡಕ್ಷನ್ ಮೆಜರ್ಸ್ಗಳು ಮಕ್ಕಳಿಸಿ ಯಾವಾಗಲೇ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಬೇಸಿಕಲಿ ಹೇಳ್ಬಿಟ್ಟಿದ್ದೀನಿ. ಒಂದು ಸ್ಟ್ರಕ್ಚರಲ್ ಮೆಜರ್ಸ್, ನಾನ್ ಸ್ಟ್ರಕ್ಚರಲ್ ಮೆಜರ್ಸ್ ಅಂತ ಬರ್ತವೆ. ಈ ಸ್ಟ್ರಕ್ಚರಲ್ಲಿ ರೆಟ್ರೋಫಿಟ್ಟಿಂಗ್ ಅಂದರೆ ಸ್ಕೂಲ್ಸ್ ಹಾಸ್ಪಿಟಲ್ಸ್ನ ರೆಟ್ರೋಫಿಟ್ ಮಾಡಬೇಕು ಝೋನ್ 4-5 ಈ ವರ್ಡ್ ಬರೀರಿ. ರೆಟ್ರೋಫಿಟ್ಟಿಂಗ್ ಅಂತ ವರ್ಡ್ ಇದೆ, ನೆನ್ಪಿಟ್ಕೊಂಬಿಡಿ. ಥ್ರೂಔಟ್ ನಿಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಿಲ್ಡಿಂಗ್ ಕೋಡ್ ಎನ್ಫೋರ್ಸ್ಮೆಂಟ್ ಬೇಕು. ನೆಕ್ಸ್ಟ್ ನ್ಯಾಷನಲ್ ಬಿಲ್ಡಿಂಗ್ ಕೋಡಲ್ಲ ಇದೆ 2016 ಸೆಸ್ಮಿಕ್ ಡಿಸೈನ್ಸ್ ಕೋಡ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. IS 1893 IS 1392 ಸ್ಟ್ಯಾಂಡರ್ಡ್ಸ್ ಇದೆ, ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ನೀವು ಸೆಸ್ಮಿಕ್ ಡಿಸೈನ್ ಕೋಡ್ ಆಗಬೇಕಂತಂದ್ರೆ ಇದಾಗಿರಬೇಕು, ಈ ಕೋಡ್ ನೆನ್ಪಿಟ್ಕೊಳ್ಳೇಬೇಕು. 1893 13920 ಓಕೆನಾ. ನೆಕ್ಸ್ಟ್ ಸೋಷಿಯಲ್ ಹೌಸಿಂಗು, ಮಲ್ಟಿ ಹಜಾರ್ಡು, ಮೈಕ್ರೋ-ಝೋನೇಷನ್ಸ್. ಲೈಕ್ ಈ ರೀಜನಲ್ಲಿ ನೀವು ಗುಜರಾತಲ್ಲಿ ಭುಜಲ್ಲಿ ಹೋಗಿ, ಇದು ಭಾಳ ಸೆನ್ಸಿಟಿವ್ ಇದೆ, ಇದು ಇಲ್ಲ, ಇದು ಮೈಕ್ರೋ-ಝೋನೇಷನ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಂಡಿಜಿನಿಯಸ್ ಅರ್ಥಕ್ವೇಕ್ ಒಂದಿಷ್ಟು ಟೆಕ್ನಾಲಜಿ ಇದೆ, ಭೋಂಗಸ್ ತೋರಿಸ್ತೀನಿ, ಪಿಕ್ಚರ್ ಇದೆ. ಇದು ಕಚ್ಚು ಗುಜರಾತಲ್ಲಿ ಮಾಡ್ತೀವಿ. ದಜ್ಜಿ ದಿವಾರ ಅಂತ ಹೇಳ್ತೀವಿ. ಜಮ್ಮು ಕಾಶ್ಮೀರಲ್ಲಿ ಬ್ರಿಕ್ ನೋಜಡ್ ಫ್ರೇಮ್ಸ್ ಏನಿಲ್ಲ ಹಿಂಗೆ ಕಡೆಗೆ ಹಾಕಿ ಇಲ್ಲೆಲ್ಲ ಬ್ರಿಕ್ಸ್ ಹಾಕಿರ್ತಾರೆ, ಹಿಂಗೆ ಕಟ್ಟಿಗೆಯಿಂದ ಫ್ರೇಮ್ ಮಾಡಿರ್ತೀವಿ. ಇದು ಬ್ರಿಕ್ ನೋಜಡ್ ಫ್ರೇಮ್ಸ್ ಅಂತೀವಿ. ಎಕ್ರಾ ಬ್ಯಾಂಬೂ ಹೌಸು, ಇದು ಲೈಕ್ ಹಿಂಗೆ ಬ್ಯಾಂಬೂಯಿಂದ ಮನೆ ಕಟ್ಟಿರ್ತೀವಿ, ಹಟ್ ಟೈಪ್ ಅಂತ ತೋರಿಸ್ತೀನಿ. ನೆಕ್ಸ್ಟ್ ನಾನ್ ಸ್ಟ್ರಕ್ಚರಲ್ ಮೆಜರ್ಸ್ಗಳು, ಲೈಕ್ ಟೌನ್ ಪ್ಲಾನಿಂಗ್ ಕೋರ್ಸ್ಗಳು ಮಾಡ್ಕೋಬೇಕು. ನಾನ್ ಸ್ಟ್ರಕ್ಚರಲ್ ಅಂತಂದರೆ ನೀವು ಈ ಮೈಂಡ್ ವರ್ಕ್ ಥರ ಇದ್ದಂಗೆ ಇಷ್ಟು ಸಿಂಪಲ್ ಬೇಸಿಕ್ ನೆನ್ಪಿಟ್ಕೊಳ್ರಿ, ಓಕೆನಾ. ಒಂದು ಪ್ಲಾನಿಂಗ್ ಕೋಡ್ ಮಾಡಿ, ಆಡಿಟ್ಸ್ ಮಾಡಿ, ಸರ್ಟಿಫಿಕೇಷನ್ ಆಫ್ ದಿ ಇಂಜಿನಿಯರ್ಸ್ಗಳು ಮಾಡೋದು, ಲೈಕ್ PPP ಮಾಡೆಲ್ಗಳನ್ನ ಇನ್ಫ್ರಾಸ್ಟ್ರಕ್ಚರ್ಗೆ ಟ್ರೈನಿಂಗ್ ಮಾಡೋದು, ರಿಸ್ಕ್ ಟ್ರಾನ್ಸ್ಫರ್ ಮಾಡೋದು, ಮಲ್ಟಿ ಹಜಾರ್ಡ್ ಇನ್ಶೂರೆನ್ಸ್ನ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ಸ್. ಇನ್ಸ್ಟಿಟ್ಯೂಷನ್ ಅದೇ ಮಿನಿಸ್ಟ್ರಿ ಆಫ್ ಅರ್ತ್, IMDA, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸು, BMTPS, ನ್ಯಾಷನಲ್ ಅರ್ಥಕ್ವೇಕ್ ರಿಸ್ಕ್ ಮಿಟಿಗೇಷನ್ ಪ್ರಾಜೆಕ್ಟ್. ಅರ್ಥಕ್ವೇಕ್ ಅಂತ ಇದು ಇವ್ರು ಹೇಳಿಲ್ಲ ಅಂದರೆ ಹೇಗೆ. ನೆಕ್ಸ್ಟ್ ನ್ಯಾಷನಲ್ ಸೆಂಟರ್ ಫಾರ್ ಸೆಸ್ಮಾಲಜಿ ಡೆಲ್ಲಿಯಲ್ಲಿದೆ. ನ್ಯಾಷನಲ್ ಸೆಸ್ಮಾಲಜಿ ನೆಟ್ವರ್ಕ್ ಆಲ್ ಓವರ್ ದ ಇಂಡಿಯಾ ಮತ್ತು ವರ್ಲ್ಡಲ್ಲಿ ಎಲ್ಲೆಲ್ಲಿ ಮೆಜರ್ಮೆಂಟ್ಸ್ ಮಾಡಬೇಕು ಅರ್ಥಕ್ವೇಕ್ ಅಂತ ಮಾಡ್ಕೊಂಡಿರ್ತೀವಿ, ಅದಕ್ಕೆ ನ್ಯಾಷನಲ್ ಸೆಸ್ಮಾಲಜಿಕಲ್ ನೆಟ್ವರ್ಕ್ ಅಂತೀವಿ. ಇದು ಇಷ್ಟು ವರ್ಡ್ಸ್ ಬರೀಲೇಬೇಕು ನೀವು. ನೆಕ್ಸ್ಟ್ ಸಾಗರವಾಣಿ, ನೆಕ್ಸ್ಟ್ ಇಂಡಿಯಾ ಕ್ವೇಕ್ ಆ್ಯಪ್ ಅಂತಿದೆ, ಲೈಕ್ ಅರ್ಥಕ್ವೇಕ್ ಆ್ಯಪ್, ಇದು ಬರೀರಿ ನೀವು, ಇಂಡಿಯಾ ಕ್ವೇಕ್ ಆ್ಯಪ್. ನೆಕ್ಸ್ಟ್ ಉತ್ತರಾಖಂಡಲ್ಲಿ EWS ಆ್ಯಪ್ ಇದೆ, ಅಂದರೆ ಅರ್ಥಕ್ವೇಕ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಆ್ಯಪ್ ಇದೆ, ಇದು ಬರೀರಿ. ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಪ್ ಇದು. ನೆಕ್ಸ್ಟ್ ಕೆಪಾಸಿಟಿ ಡೆವಲಪ್ಮೆಂಟ್, ಇದಕ್ಕೆ ಒಂದು ಈಸಿ ಮೆಥಡ್ ಆಗುತ್ತೆ. ನೆಕ್ಸ್ಟ್ ಮುಂದೆಲ್ಲೇ ಹೋದರೂ ಕೆಪಾಸಿಟಿ ಡೆವಲಪ್ಮೆಂಟ್ ಅಂದರೆ ಈ ಪಾಯಿಂಟ್ಸ್ ಬರೀಬೇಕು. CTC ಎಷ್ಟಿದೆ ಡ್ಯಾಮ್ದು ಅಂತ ಕೇಳ್ದಂಗೆ ನೀವೆಲ್ಲ ಹೇಳ್ತೀವಲ್ಲ, CTC ಎಷ್ಟಿದೆ ನಿಮ್ಮದು ಅಂತ ನಾನು ಒಂದು ಕೋಡ್ ಮಾಡ್ತೀನಿ. CTC ಕರಿಕ್ಯುಲಮ್ಮು, ಟ್ರೈನಿಂಗು, ಕಮ್ಯುನಿಟಿ ಬೇಸ್ಡ್ ಟ್ರೈನಿಂಗು, DAM, CTC ಡ್ಯಾಮ್ ಅಂತ ನೆನ್ಪಿಟ್ಕೊಂಡ್ಬರ್ದು. ಕರಿಕ್ಯುಲಮ್ ಇಂಟಿಗ್ರೇಷನ್ ಮಾಡೋಕ್ಕೆ ಡಿಸಾಸ್ಟರ್ ಎಜುಕೇಷನ್ UG ಮತ್ತು ಪ್ರೊಫೆಷನಲ್ ಕೋರ್ಸಲ್ಲಿ, ಟ್ರೈನಿಂಗಲ್ಲಿ SDRF ಕಮ್ಯುನಿಟಿ ವಾಲಂಟಿಯರ್ಸ್ಗೆ ಅವೇರ್ನೆಸ್. ನೆಕ್ಸ್ಟ್ D ಅಂದರೆ ಡಾಕ್ಯುಮೆಂಟೇಷನ್ ಮಾಡಬೇಕು, ಲೋಕಲ್ ಲ್ಯಾಂಗ್ವೇಜ್ ರೆಕಾರ್ಡ್ಸ್ ಆಫ್ ದಿ ಪಾಸ್ಟ್ ಕ್ವೇಕ್ಸ್, ಮಾಕ್ ಡ್ರಿಲ್ಸ್ ಮಾಡಬೇಕು, ಆಲ್ ಮಿನಿಸ್ಟ್ರೇಷನ್ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸು. ನೆಕ್ಸ್ಟು D ಅಂತ, A ಅಂತಂದರೆ ಅವೇರ್ನೆಸ್, M ಅಂದರೆ ಮಾಕ್ ಡ್ರಿಲ್ಸ್. ಇಷ್ಟೇ ನೆನ್ಪಿಟ್ಕೊಂಡ್ಬಿಡ್ರಿ, CTC ಡ್ಯಾಮ್. ಇದನ್ನು ಬರೆದುಬಿಡ್ರಿ. ಕೆಪಾಸಿಟಿ ಡೆವಲಪ್ಮೆಂಟ್ ಅಂದರೆ ಅದೇ ಮೇಜರಾಗಿ ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡೋಣ. ನೆಕ್ಸ್ಟ್ ಏನಾದರೂ ಮೆಜರ್ಸ್ ತೊಗೋಬೇಕಂತ ಬರೆದು ಕೆಪಾಸಿಟಿ ಡೆವಲಪ್ಮೆಂಟ್ ಅಂತ ಬರೆದ್ರೆ ಇದೊಂದು ಸಣ್ಣದೊಂದು ಪಾಯಿಂಟ್ ಬರೆದು ಇಷ್ಟು ತೋರಿಸ್ಬಿಡಿ ಸಾಕು, ದಟ್ಸ್ ಇಟ್, ಡನ್. ನೆಕ್ಸ್ಟ್ NDMA ಗೈಡ್ಲೈನ್ಸ್, ಇದು ಅದರಲ್ಲೇ ಬಂದಿರುತ್ತೆ. ನೆಕ್ಸ್ಟ್ ಅರ್ಥಕ್ವೇಕ್ ರೆಸಿಸ್ಟೆಂಟ್ ನ್ಯೂ ಕನ್ಸ್ಟ್ರಕ್ಷನ್ಸ್ ಮಾಡೋಕೋರು, ರೆಟ್ರೋಫಿಟ್ಟಿಂಗು, ರೆಗ್ಯುಲೇಟರಿ ಕಂಪ್ಲೈನ್ಸು, ಅವೇರ್ನೆಸ್ಸು, ಟ್ರೈನಿಂಗು, ಎಮರ್ಜೆನ್ಸಿ. ಬೆಸ್ಟ್ ಪ್ರಾಕ್ಟೀಸ್ಗಳು ಏನು ಮಾಡ್ತಿದ್ದೀವಿ, USA ಶೇಕ್ ಅಲರ್ಟ್ ಅಂತ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಮಾಡಿದ್ವಿ, ಮೈಕ್ರೋ-ಝೋನೇಷನ್ ಡ್ರಿಲ್ಸ್ ಮಾಡಿದ್ವಿ. ನೀವು ಜಪಾನ್ ಬರಿದಾನೆ ಅರ್ಥಕ್ವೇಕ್ ಬರೆದ್ರಿ ಅಂದರೆ ನಿಮ್ಮ ಆನ್ಸರ್ ನಾಟ್ ಎ ಗುಡ್ ಆನ್ಸರ್, ಬಿಕಾಸ್ ದೇ ಆರ್ ಹೈಲಿ ಡೆವಲಪ್ಡ್ ಆ್ಯಂಡ್ ಇನ್ ಅರ್ಥಕ್ವೇಕ್ ರೆಸಿಸ್ಟೆಂಟ್, ಬಿಕಾಸ್ ದೇ ಆರ್ ಮೋರ್ ವಲ್ನರಬಲ್. ಅಂಥ ವಲ್ನರಬಲ್ ದೇಶದಲ್ಲಿ ಅವರು ಅಂಥ ಸೂಪರ್ ಪವರಾಗಿ ಬೆಳೀತಾ ಇದ್ದಾರೆ. ಒಂದು ಟೈಮಲ್ಲಿ ಇದ್ದರು, ಈಗ ನಾವು ದೇ ಆರ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಪವರ್ ಇನ್ ಎಕನಾಮಿಕ್ ಟರ್ಮ್ಸ್, ಓಕೆನಾ. ನೆಕ್ಸ್ಟ್ ಕಮ್ಯುನಿಟಿ ಬೇಸ್ಡ್ ರೆಟ್ರೋಫಿಟ್ಟಿಂಗ್ ನೇಪಾಳದಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಟ್ರೆಡಿಷನಲ್ ದಜ್ಜಿ ದಿವಾರಿ ನೆನ್ಬಿಟ್ಕೊಂಡ್ಬಿಟ್ರೆ, ದಜ್ಜಿ ದಿವಾರಿ ಕಾಶ್ಮೀರ್ದು. ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಏನಿದೆ, ನೆಕ್ಸ್ಟ್ NERP ರೆಟ್ರೋಫಿಟ್ಟಿಂಗ್ ಮ್ಯಾಸನ್ ಟ್ರೈನಿಂಗ್ ಇದೆ ಡೆಲ್ಲಿ ಅಥವಾ ಸಿಕ್ಕಿಮಲ್ಲಿ. ನೆಕ್ಸ್ಟ್ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಇದೆ, NBC ಮ್ಯಾಂಡೇಟರಿ ಮುನ್ಸಿಪಾಲಿಟಿ ಬೈ ಲಾಸಲ್ಲಿ. NSN ಅಂತಂದರೆ ಅದನ್ನ ಹೇಳಿದ್ರೆ ನ್ಯಾಷನಲ್ ಸೆಸ್ಮಿಕ್ ನೆಟ್ವರ್ಕ್ ಅಂತಂದು ಉತ್ತರಾಖಂಡದ್ದು ಆ್ಯಪ್ ಇದೆ, ಆಲ್ರೆಡಿ ಎಕ್ಸ್ಪ್ಲೇನ್. ಸ್ಮಾರ್ಟ್ ಸಿಟೀಸ್ ಅಮೃತಲ್ಲಿ, ಮತ್ತು CDR ಕೋಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯನ್ಸ್ ಇನ್ಫ್ರಾಸ್ಟ್ರಕ್ಚರ್ಸು 39 ಮೆಂಬರ್ ಕಂಟ್ರೀಸ್ ಇದೆ, ಇಂಡಿಯಾನೂ ಇದೆ. CDRI ಸ್ಮಾರ್ಟ್ ಸಿಟೀಸು, ಉತ್ತರಾಖಂಡ್, NSN, NERP ಇಷ್ಟು ಬರೆದ್ಬಿಡಿ. ನೆಕ್ಸ್ಟ್ ವೇ ಫಾರ್ವರ್ಡ್, ನೆಕ್ಸ್ಟ್ ಸ್ಟ್ರಿಕ್ಟ್ ಕೋಡ್ ಎನ್ಫೋರ್ಸ್ಮೆಂಟ್, ಅದೇ ಹೇಳಿದ್ನಲ್ಲ 1893, ನೆಕ್ಸ್ಟ್ 4326 ಅನ್ನೋದು ಒಂದಿದೆ, 1893 ಅನ್ನೋದು ಒಂದು ಕೋಡ್ ಇದೆ. ಇನ್ನೊಂದು ಕೋಡ್ ನನಗೆ ನೋಡಿರಿ ಮರ್ತೋಗುತ್ತೆ, ಎಷ್ಟು ವೆರಿ ಇಂಪಾರ್ಟೆಂಟ್ ಇದು, 1893 13920, 1893 13920 ಈ ಕೋಡ್ಗಳು ನೀವು ಬರೀರಿ. ದಿಸ್ ಮೇಕ್ಸ್ ಯುವರ್ ಆನ್ಸರ್ ವೆರಿ ಸ್ಪೆಸಿಫಿಕ್. ಮೈಕ್ರೋ-ಝೋನೇಷನ್, ಎಕ್ಸ್ಪ್ಯಾನ್ಷನ್, ಅರ್ಬನ್ DRR, ಮೇನ್ ಸ್ಟ್ರೀಮಿಂಗು, ರೆಟ್ರೋಫಿಟ್ಟಿಂಗ್, ಸ್ಕೇಲ್ ಅಪ್, ಲೋಕಲ್ ಕೆಪಾಸಿಟಿ, ಎಮರ್ಜೆನ್ಸಿ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರೆಂಥನಿಂಗ್ ಮಾಡೋದು, ಇನ್ಶೂರೆನ್ಸ್ ಪ್ರಮೋಷನ್ನು, ಇನೋವೇಷನ್ ಆ್ಯಂಡ್ ಸಪೋರ್ಟು. ಈ ಮ್ಯಾಪ್ ನೀವು ಹಾಕಬೇಕು. ಇದು ಅರ್ಥಕ್ವೇಕ್ ರೆಸಿಸ್ಟ್ ಬಿಲ್ಡಿಂಗ್ ಡಿಸೈನ್ಸ್, ಇದನ್ನು ನೀವು ಬರೆದುಬಿಡಿ ಎಕ್ಸಾಮಲ್ಲಿ. ಏನಿಲ್ಲ, ಲೈಕ್ ಒಂದು ಸಣ್ಣ ಬಾಕ್ಸ್ ಹಾಕಿ ಕ್ರಾಸ್ ಬ್ರೇಸಿಂಗ್ ಅಂತ ವರ್ಡ್ ಬರೀರಪ್ಪ ಸಾಕಿಷ್ಟ. ಈ ಥರ ಮನೆ ಕಟ್ಟಿದರೆ ಈ ಒಂದೇ ಪಾಯಿಂಟ್ ಬರೀರಿ. ನಿಮ್ಗೆ ಇಷ್ಟು ನೆನಪಾಗಿಲ್ಲ ಅಂದರೆ ಕ್ರಾಸ್ ಬ್ರೇಸಿಂಗ್,
ಓಕೆನಾ. ಡ್ಯಾಂಪರ್ಸ್ ಅಂತಲೂ ಬರೀರಿ, ಪರವಾಗಿಲ್ಲ. ನೆಕ್ಸ್ಟು ರೆಗ್ಯುಲರ್ ಆ್ಯಂಡ್ ಸಿಮೆಟ್ರಿಕಲ್, ಸಾಕಿಷ್ಟು. ಸ್ಟ್ರಾಂಗ್ ಫೌಂಡೇಶನ್ನು, ಶಾಕ್ ಅಬ್ಸರ್ವರು, ಕ್ರಾಸ್ ಬ್ರೇಸಿಂಗ್, ಇವು 3 ಬರೀರಿ. ಅದ್ರಾಗಂತೂ ಇದು ವೆರಿ 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 ಇಂಪಾರ್ಟೆಂಟ್. ಓಕೆನಾ. ಸ್ಟ್ರಾಂಗ್ ಫೌಂಡೇಶನ್ ಅಂದರೆ ಹಿಂಗೆ ನಿಮಗೆ ಬಿಲ್ಡಿಂಗಿಂತ ಕೆಳಗೆ ಈ ಥರ ಸಪೋರ್ಟಿಂಗ್ ಮಾಡ್ಕೊಳ್ಳೋದು, ಇದು ಸ್ಟ್ರಾಂಗ್ ಫೌಂಡೇಶನ್. ಕ್ರಾಸ್ ಬ್ರೇಸಿಂಗ್ ಅಂತಂದರೆ ಇದೇನು ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ ಶಾಕನ್ನು. ಓಕೆನಾ. ಇಲ್ಲಿದೆ ಮಾಡಿದ್ದಾರೆ ನೋಡಿ, ಕ್ರಾಸ್ ಬ್ರೇಸಿಂಗ್. ರೀನ್ಫೋರ್ಸ್ ದ ವಾಲ್ಸ್ ಆ್ಯಂಡ್ ಯೂಸಿಂಗ್ ದಿಸ್ ಟೂ ಸ್ಟೀಲ್ ಬೀಮ್ಸ್. ಶಾಕ್ ಅಬ್ಸರ್ವರ್ಸ್ ಕೆಳಗೆ, ಬೇಸ್ ಐಸೋಲೇಟರ್ಸ್, ಅಬ್ಸರ್ವ್ ದ ಟ್ರೆಮರ್ಸ್ ಆಫ್ ದ ಅರ್ಥಕ್ವೇಕ್. ಇದನ್ನು ಇಲ್ಲೇ ಅಬ್ಸರ್ವ್ ಮಾಡಿ ಇದಕ್ಕೆ ಟ್ರಾನ್ಸ್ಫರ್ ಕಮ್ಮಿ ಮಾಡುತ್ತೆ. ಇದಕ್ಕೆ ಶಾಕ್ ಅಬ್ಸರ್ವರ್ ಕೆಳಗೆ ಹಾಕ್ಬಿಟ್ಟಿದೆ. ನಮ್ಮ ಬೈಕಲ್ಲಿ ಇರುತ್ತಲ್ವ ಶಾಕ್ ಅಬ್ಸರ್ವರ್, ಲೈಕ್ ಅದೆಲ್ಲೇನೋ ಲೈಕ್ ದಿನ್ನೇನೋ ಬಂದಾಗೆ ಅಥವಾ ಹಳ್ಳ ಬಂದಾಗೆ ಅದು ಅಬ್ಸರ್ವ್ ಮಾಡ್ಕೊಳ್ತಾರೆ. ಸೀಟಿಗೆ ಕಡಿಮೆ ಟ್ರಾನ್ಸ್ಫರ್ ಮಾಡುತ್ತೆ, ಆವಾಗ ನಮಗೆ ಕಡಿಮೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ದಟ್ಸ್ ವೈ ಶಾಕ್ ಅಬ್ಸರ್ವ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಅವರ್ ಬ್ಯಾಕ್ ಪೇನು ಅಥವಾ ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಇದ್ದವರಿಗೆ ಇದು ವೆರಿ ಇಂಪಾರ್ಟೆಂಟ್ ಬೈಕಲ್ಲಿ ಟ್ರಾವೆಲ್ ಮಾಡೋರಿಗೆ. ನೆಕ್ಸ್ಟ್ ಶೇರ್ ವಾಲ್ಸ್, ಇಲ್ಲಿ ಕಾಂಕ್ರೀಟ್ ವಾಲ್ಸ್ಗೆ ವಿತ್ ಸ್ಟೀಲ್ ಬಾರ್ಸ್ ಇನ್ ದೆಮ್ ಟು ರಿಡ್ಯೂಸ್ ದ ರಾಕಿಂಗ್ ಮೂಮೆಂಟ್ಸ್ಗಳನ್ನ ಕಮ್ಮಿ ಮಾಡೋಕ್ಕೆ. ಈ ಕ್ರಾಸ್ ಬ್ರೇಸಿಂಗ್ ವೆರಿ ಇಂಪಾರ್ಟೆಂಟ್. ಇಷ್ಟೇ, ಇದನ್ನು ಹಾಕ್ರಿ ಗುರು ನೀವು. ಇದೆ ಸೆಸ್ಮೋಮೀಟರ್, ಇದನ್ನು ಮೆಜರ್ ಮಾಡೋದು. ಇದು ಲೈಫ್ ಸೇಫ್ಟಿ, ಲೈಕ್ ಜನರಲ್ ಎಕ್ಸಿಟ್ ಮಾಡ್ಕೊಳ್ರಿ, ಅಕ್ಯುಪೆಂಟ್ಸ್ ಲೋಡ್ ಮಾಡ್ಕೊಳ್ಳೋದು, ಅರೇಂಜ್ಮೆಂಟ್ ಆಫ್ ಎಕ್ಸಿಟ್ಸ್, ನಂಬರ್ ಆಫ್ ಎಕ್ಸಿಟ್ಸ್ ಮಾಡ್ಕೊಳ್ಳೋದು, ಕಾರಿಡಾರ್ ಪ್ಯಾಸೇಜ್, ಹಾರಿಜಾಂಟಲ್ ಎಕ್ಸಿಸ್ಟ್ ಇರಬೇಕು, ಇಂಟರ್ನಲ್ ಸ್ಟೇರ್ ಕೇಸ್ ಒಂದಿರಬೇಕು, ಎಕ್ಸ್ಟರ್ನಲ್ ಸ್ಟೇರ್ ಕೇಸು, ಈ ಥರ ಮೆಥಡ್ಸ್ಗಳು ಯೂಸ್ ಮಾಡಿರಿ. ನೆಕ್ಸ್ಟ್ ಇದು ರಾಮಪ್ಪ ಟೆಂಪಲ್, ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಅರ್ಥಕ್ವೇಕ್ ರೆಸಿಸ್ಟೆನ್ಸ್. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸ್ಯಾಂಡ್ ಬ್ಯಾಗ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ನಿಮಗೆ ಅರ್ಥಕ್ವೇಕನ್ನು ಶಾಕ್ ಅಬ್ಸರ್ವ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್. ಇದು ಯುನೆಸ್ಕೋದಲ್ಲಿದೆ. ಓಕೆನಾ. ಇವು ಲೋಕಲ್ ಟೆಕ್ನಾಲಜೀಸ್ಗಳು ಅಂತ ಬರೋದ್ರಿಂದ ಬರೀದ್ರಿ, ಎಕ್ಸಾಂಪಲ್ ಬರೀರಿ. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ದ ಆರ್ಟ್ ಕಲ್ಚರ್ ಟು ದಿ ಇವನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಲ್ಸೋ. ದಟ್ಸ್ ವೈ ಯುವರ್ ಮೇಕ್ಸ್ ಆನ್ಸರ್ ವೆರಿ ಡೈವರ್ಸ್. ಕಣ್ಕುತಿಯ ಅಂತಲೇ ಹೇಳ್ತೀವಿ, ಇದು ಜಮ್ಮು ಕಾಶ್ಮೀರಲ್ಲಿ ಕಂಡು ಬರುತ್ತೆ. ದಿಸ್ ಈಸ್ ಆಲ್ಸೋ ಲೈಕ್ ಇಂಡಿಜಿನಿಯಸ್ ಮೆಥಡ್ಸ್ ಆಫ್ ದಿ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಎಸ್ಪೆಷಲಿ ಇನ್ ದ ಅರ್ಥಕ್ವೇಕ್. ನಾನು ಹೇಳಿದ್ನಲ್ಲ IS 1893 ಈ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ಕೋರಿ, ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆನಾ. ನೆಕ್ಸ್ಟ್ ಡ್ವೆಲ್ಲಿಂಗ್ ವಿತ್ ಡ್ರೈ ಸ್ಟೋನ್ಸು ವಿತ್ ಮೆಸನರಿ ವಾಲ್ಸ್ ಆ್ಯಂಡ್ ಟಿಂಬರ್, ಇಲ್ಲಿ ನೋಡಿ ಇಲ್ಲ ಟಿಂಬರು ಇರುತ್ತೆ, ಇದನ್ನು ಇರುತ್ತೆ. ನೆಕ್ಸ್ಟ್ ಸ್ಟೋನ್ ಮೆಸನರಿ ವಿತ್ ದ ವರ್ಟಿಕಲ್ ಕಾರ್ನರ್ಸ್ ಇರ್ತವೆ. ಸ್ಟೀಲ್ ಫ್ರೇಮ್ ಬಿಲ್ಡಿಂಗ್ಸ್ ಇದ್ದಾವೆ. ಕನ್ಸ್ಟ್ರಕ್ಷನ್ ಆಫ್ ದಿ ಫೌಂಡೇಶನ್ ಆಫ್ ದ RC ಫ್ರೇಮ್ ಇದೆ, ತೋರಿಸ್ತೀನಿ. ಇದು ಬುಂಗಾ ಹೌಸ್, ಬುಂಗಾ ಅಂತ ನೆನ್ಬಿಡ್ಕೊಂಬಿಡಿ. ಬುಂಗಾ ಹೌಸ್ ಬಂದುಬಿಟ್ಟು ಗುಜರಾತಲ್ಲಿ ಇದು. ಓಕೆನಾ. ಕಚ್, ಎಸ್ಪೆಷಲಿ ಕಚ್ ಯಾಕಂತಂದರೆ ನಿಮಗೆ ಝೋನ್ 5ಅಲ್ಲಿತ್ತು, ಹೈಲಿ ರಿಸ್ಕ್ ಅಲ್ವಾ. ಸೊ ಅದಕ್ಕೆ ಆಯ್ತು ನೀವು ಅರ್ಥಕ್ವೇಕ್ ರೆಸಿಸ್ಟೆಂಟಾಗಿ ಮಾಡಿದ್ದೀವಿ. ಇದೆ ದಜ್ಜಿ ದಿವಾರಿ ಅಂತ ಹೇಳಿದ್ನಲ್ಲ, ಇದು ಕಟ್ಟಿಗೆ, ಇದು ಫ್ರೇಮ್ ಮಾಡ್ಕೊತೀವಿ, ಇದ್ರೊಳಗೆ ಕಲ್ಲು ಹಾಕ್ತೀವಿ, ಇದ್ರ ಮೇಲೆ ನಿಮಗೆ ರೂಫ್ ಹಾಕಿ ಮೇಲೆ ಮತ್ತು ಫ್ರೇಮ್ ಹಾಕಿ ಮತ್ತು ಅದನ್ನು ಕವರ್ ಮಾಡ್ತೀವಿ. ಈ ಥರ ಮನೆ ಕಟ್ಟಿದಾಗ ಯುವರ್ ಹೋಮ್ ವಿಲ್ ಬಿ ಹೈಲಿ ರೆಸಿಸ್ಟೆಂಟ್ ಟು ದಿ ಅರ್ಥಕ್ವೇಕ್ಸ್. ಸೊ ದಟ್ಸ್ ವೈ ಇಫ್ ಯು ಗೋ ಟು ದ ಜಮ್ಮು ಕಾಶ್ಮೀರೆಲ್ಲ ಹೋದರೆ ನಿಮ್ಗೆ ಈ ಥರ ಮನೆಯೇ ಕಾಣಿಸುತ್ತೆ, ಅವ್ರ ಭೀಮೆ ಈ ಥರ ಇರುತ್ತೆ. ಸೊ ನೋಡಿ ಕಟ್ಟಿಗೆನಾ ಓಕೆನಾ. ಈ ಥರ ಮನೆ ಕಟ್ಟಿದಾಗ ಇಲ್ಲೆಲ್ಲ ಮಧ್ಯೆ ನಿಮ್ಗೆ ಇಟ್ಟಿಗೆನೋ ಈ ಥರ ಹಾಕಿದಾಗ ಮನೆ ವಿಲ್ ಬಿ ವೆರಿ ಸ್ಟ್ರಾಂಗ್. ಇದನ್ನೇ ದಜ್ಜಿ ದಿವಾರಿ, ಟ್ರೆಡಿಷನಲ್ ಕಾಶ್ಮೀರಿ ಕನ್ಸ್ಟ್ರಕ್ಷನ್. ಓಕೆನಾ. ನೆಕ್ಸ್ಟ್ ಇದು ಬ್ರಿಕ್ ನೋಗುಡ್ ಅಂತ ಹೇಳಿದ್ವಲ್ಲ, ಇದು ಹಿಮಾಚಲ ಪ್ರದೇಶದಲ್ಲಿ ಸೇಮ್ ಅದೇ ಮೆಥಡ್. ಇದು ಬ್ರಿಕ್ ನೋಗುಡ್ ಫ್ರೇಮ್ ಅಂತ ಹೇಳ್ತಿದ್ದಾರೆ. ಓಕೆನಾ. ಇದು ಹಿಮಾಚಲ ಪ್ರದೇಶ ಬರುತ್ತೆ. ಇಕ್ರಾ ಹೌಸ್, ಇದು ಬ್ಯಾಂಬು, ಏನಿದೆ ಬ್ಯಾಂಬು ಯೂಸ್ ಮಾಡಿ ಇಲ್ಲೆಲ್ಲ ಗ್ಯಾಪ್ ಇರುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ಈ ಥರ ಕಟ್ಟಿದಾಗ ರೆಸಿಸ್ಟೆನ್ಸ್. ಇಕ್ರಾ ಹೌಸ್ ಮೇಡ್ ಅಪ್ ಆಫ್ ಬ್ಯಾಂಬು ಇನ್ ಅಸ್ಸಾಂ ಅಂತ ಬರೀರಿ. ಓಕೆನಾ. ನೆಕ್ಸ್ಟ್ ಹೋಗೋಣ. ಇದು ನೋಡಿದರೆ ನಿಮಗೆ ಯಾವ ಇವೆಂಟ್ ನೆನಪು ಬರ್ಬೋದು, ಲೈಕ್ ವಾಟ್ ಈಸ್ ದ ಕಂಡೀಷನ್, ಲೈಕ್ ಜಸ್ಟ್ ಇಮ್ಯಾಜಿನ್. ಇದು ರಿಯಲ್ ಫೋಟೋ, ದಿಸ್ ಈಸ್ ನಾಟ್ ಎ ಜನರೇಟೆಡ್. ಐ ಥಿಂಕ್ ಸುನಾಮಿನಾ, ಎಸ್, ಇದು ಸುನಾಮಿ ಆದಾಗೆ ಈ ಥರ ಆಗಿದ್ದ ಫೋಟೋ ಇದು, ಎಸ್ಪೆಷಲಿ ಜಪಾನ್ದಲ್ಲಿ. ಓಕೆನಾ. ಸುನಾಮಿ ಹೇಗೆ ವರ್ಕ್ ಆಗುತ್ತೆ, ಲೈಕ್ ಬಿಫೋರ್ ಗೋಯಿಂಗ್, ಇದು ಸುನಾಮಿ ನೋಡಿ, ಇದು ಹರ್ಕೊಂಬಂದಿರೋದು ಇದೆಲ್ಲ ಸಮುದ್ರದ ನೀರಿದು. ಓಕೆನಾ. ಇದು ಓಪನ್ ಓಷನ್ ಇರುತ್ತೆ, ಸ್ಟಿಲ್ ವಾಟರ್, ಇದು ವೇವ್ ಲೆಂತು, ವೇವ್ ಹೈಟ್ ನೋಡಿ, ಇಲ್ಲಿ ನಾರ್ಮಲಾಗಿ ಇಲ್ಲಿ ತನಕ ಬರ್ತಿರುತ್ತೆ, ಇಷ್ಟು ಹೈಟಿಗೆ ಎದ್ಬಿಡುತ್ತೆ ಇದು. ಇದು ಮರ ಉರುಳಿ ಬಿದ್ದಿದೆ, ಇದು ಸುನಾಮಿ ಆದಾಗ ಆಗುತ್ತೆ. ಸುನಾಮಿ ಹೇಗೆ ಬರುತ್ತೆ ಅಂತಂದರೆ ಒಂದು ಟೆಕ್ಟಾನಿಕ್ ಮೇಜರ್ಲಿ ನಮ್ಗೆ ಅರ್ಥಕ್ವೇಕೋ ವೋಲ್ಕನಿಕ್ ಏನೋ ಒಂದು ಡಿಸ್ರಪ್ಷನ್ ಆದಾಗೆ ಒನ್ ಆಫ್ ದ ರೀಸನ್ ಮೇಜರ್ಲಿ ಅರ್ಥಕ್ವೇಕ್ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಟೆಕ್ಟಾನಿಕ್ ಮೂಮೆಂಟ್ಸ್ ಆಗಿ ಒಂದು ಅರ್ಥಕ್ವೇಕ್ ಆದಾಗ ವೇವ್ಸ್ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದ ಇದು ಎನರ್ಜಿ ಬಿಲ್ಡ್ ಆಗುತ್ತೆ, ಇಲ್ಲಿಂದ ಎಲ್ಲ ಡೈರೆಕ್ಷನಾಗೂ ಹೊರಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಹೀಗೆ ಹೋಗಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಅಪ್ರೋಚ್ ಆಗುತ್ತೆ. ಸುನಾಮಿ ವೇವ್ಸ್ ಅಪ್ರೋಚ್ ಅಷ್ಟು ದ ಕೋಸ್ಟ್ ಲೈನ್, ಅದು ಅಪ್ರೋಚ್ ಕೋಸ್ಟ್ ಲೈನಿಗೆ ಹತ್ತಿರ ಬರೋಕ್ಕೆ ಹೋಗುತ್ತೆ, ಟ್ರಾವೆಲ್ ಮಾಡುತ್ತೆ,
ಹೀಗೆ ನೆಕ್ಸ್ಟ್ ಇದು ಅಪ್ರೋಚ್ ಮಾಡುತ್ತೆ ಫೋರ್ತ್ ಹತ್ತಿರ ಬರ್ತಿದ್ದಂಗೆ ವೇವ್ ಲೆಂತ್ ಕಡಿಮೆ ಇಂಕ್ರೀಸ್ ಆಗಿ ಹೋಗಿ ಹೈಟ್ ಜಾಸ್ತಿ ಆಗಿ ಹೋಗುತ್ತೆ. ಇಲ್ಲಿ ವೇವ್ ಲೆಂತ್ ಕಂಪ್ರೆಸ್ ಆಗುತ್ತೆ, ವೇವ್ ಲೆಂತು ಕಡಿಮೆ ಆಗುತ್ತೆ. ಇಲ್ಲಿದ್ದಾಗೆಲ್ಲ ವೇವ್ ಲೆಂತು ಜಾಸ್ತಿ ಇರುತ್ತೆ, ಹಿಂಗೆ ಹೋಗ್ತಾ 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 ವೇವ್ ಲೆಂತ್ ಕಡಿಮೆ ಆಗಿ ಹೈಟ್ ಜಾಸ್ತಿ ಆಗುತ್ತೆ. ಹೈಟ್ ಆಗಿ ಇವು ಒಂದು ತೆಂಗಿನ ಮರದ ಹೈಟ್ ಅಷ್ಟು ಕೂಡ ಇದು ಬಂದು ಇದನ್ನು ಮುಚ್ಚಾಕ್ಬಿಡುತ್ತೆ. ನೀವು ಥಿಂಕ್ ಮಾಡಿ ಎಷ್ಟು ಫುಟ್ಟಲ್ಲಿರುತ್ತೆ. ನೀವು ಒಬ್ಬ ಮನುಷ್ಯ ಒಂದು 5 ಅಡಿ ಇರ್ತೀರ ಅಂದರೆ ಒಂದು 20, 25, 30 ಅಡಿ ದೊಡ್ಡ ದೊಡ್ಡ ತೆಂಗಿನ ಮರ ಇರುತ್ತೆ. ಅದನ್ನು ಆ ಲೆವೆಲಿಗೆ ಹೋಗುತ್ತೆ ಅಂದರೆ ನೀವು ವೇವ್ಸ್ ಥಿಂಕ್ ಮಾಡಿ ಎಷ್ಟು ಡಿವ್ಯಾಸ್ಟೇಟಿಂಗ್ ಇರುತ್ತೆ. ವೆರಿ ಫೋರ್ಸ್ಫುಲ್. ಓಕೆನಾ, ಈ ಸುನಾಮಿ ಪಾಯಿಂಟ್ಸ್ಗಳಿವೆಲ್ಲ ಇಂಡಿಯಾದಲ್ಲಿ ಈ ಪಾಯಿಂಟ್ ವೆರಿ ಫೋರ್ಸ್ಫುಲ್ ಇದೆ. ಇದು ಸುನಾಮಿಗೆ ವೆರಿ ವಲ್ನರಬಲ್. ನೀವು ಸುನಾಮಿ ಅಂತ ಬರ್ತಾರೆ ಇದನ್ನು ವೆರಿ ಡಾರ್ಕ್ ಆಗಿ ತೋರಿಸಿ, ಇದನ್ನು ಅಲ್ಲೇ ಸ್ವಲ್ಪ ಇಷ್ಟೇ, ವೆರಿ ನಾಟ್ ಹೈಲಿ, ಬಟ್ ದಿಸ್ ಈಸ್ ಹೈಲಿ ಸುನಾಮಿಗೆ ವಲ್ನರಬಲ್ ಪೊಸಿಷನ್ಸ್ ಇಂಡಿಯಾದಾಗ. ಇವನ್ ದಿಸ್ ಅಂಡಮಾನ್ ನಿಕೋಬಾರು, ಸಮ್ ಪಾರ್ಟ್ಸ್ ಆಫ್ ದಿಸ್ ಲಕ್ಷದ್ವೀಪ್ ಸಿಲಿಯಂ ಬರುತ್ತಲ್ಲ ಇದು. ಓಕೆನಾ. ಓಕೆ, ಸುನಾಮಿ ಅಂದರೆ ಏನು? ಇಟ್ ಇಸ್ ಸೀರೀಸ್ ಆಫ್ ಎ ಲಾರ್ಜ್ ವೇವ್ಸ್ ಕಾಸ್ಡ್ ವಿತ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ವಾಟರ್ ಡ್ಯೂ ಟು ಸೆಸ್ಮಿಕ್ ಆರ್ ವೋಲ್ಕ್ಯಾನಿಕ್ ಆಕ್ಟಿವಿಟಿ. ನಾನು ಹೇಳಿದ್ನಲ್ಲ ಲಾರ್ಜ್ ವೇವ್ಸ್ ಸೆಸ್ಮಿಕ್, ಇಷ್ಟೇ ಬರೀ ಸೀರೀಸ್ ಆಫ್ ಲಾರ್ಜ್ ವೇವ್ಸ್ ಎದರಿಂದ ಕಾಸ್ ಆಗುತ್ತೆ, ಮುಗಿತು, ದಟ್ಸ್ ಇಟ್. ಇಟ್ಸ್ ಎ ಸೀರೀಸ್ ಆಫ್ ಲಾರ್ಜ್ ವೇವ್ಸ್ ಕಾಸ್ಡ್ ಬೈ ಡಿಸ್ಪ್ಲೇಸ್ಮೆಂಟ್ ಆಫ್ ವಾಟರ್. ನಿಮ್ಮದು ವಾಟರ್ನ ಡಿಸ್ಪ್ಲೇಸ್ಮೆಂಟ್ ಆಗೋದ್ರಿಂದ ಎದಕ್ಕೆ? ಡ್ಯೂ ಟು ಸೆಸ್ಮಿಕ್ ಆರ್ ವೋಲ್ಕ್ಯಾನಿಕ್ ಆಕ್ಟಿವಿಟಿ. ಇದು ಜಪಾನೀಸ್ ಟರ್ಮ್ ಒಂದು ಹಾರ್ಬರ್ ವೇವ್ಸ್ ಅಂತೀವಿ. ಇದ್ರ ಸ್ಪೀಡ್ ಬಂದ್ಬಿಟ್ಟು 100 ಕಿಲೋಮೀಟರ್ ಇರುತ್ತೆ ಬಿಟ್ವೀನ್ ದ ವೇವು ಮತ್ತು ಕ್ರೆಸ್ಟ್ ಮಧ್ಯೆ. ನೆಕ್ಸ್ಟು ಡೀಪ್ ಓಷನಲ್ಲಿ 500 to 800 km/h ಇರುತ್ತೆ. ಲೋ ಆ್ಯಂಪ್ಲಿಟ್ಯೂಡ್ ಅಟ್ ಸಿ ಲೆಸ್ ದ್ಯಾನ್ 1 ಮೀಟರ್ ಇರುತ್ತೆ. ಹೈ ಎನರ್ಜಿ ಟ್ರಾನ್ಸ್ಫರ್, ವರ್ಟಿಕಲ್ ರನ್ ಅಪ್ ನಿಯರ್ ದ ಕೋಸ್ಟ್, ವರ್ಟಿಕಲ್ ಹೇಳಿದ್ರೆ ಎಷ್ಟು ತೆಗೆದುಬಿಡುತ್ತೆ. ವೇವ್ ಟ್ರೆಂಡ್, ಮಲ್ಟಿಪಲ್ ವೇವ್ಸ್ ಆರ್ ಎಸ್ ನಾಟ್ ಇನ್ ಎ ಸಿಂಗಲ್ ವೇವ್. ಕಂಟಿನ್ಯೂ ವೇವ್ ಒಂದು ಹಿಂದೆ ಬರ್ತಾನೆ ಇರ್ತದೆ. ಕಾಸಸ್ ಒಂದು ಹೇಳ್ದಂಗೆ ಟೆಕ್ಟಾನಿಕ್ ಅರ್ಥಕ್ವೇಕ್ 2004 ಸುನಾಮಿಗೆ ಮೇಜರ್ಲಿ ಇದೆ ಅಂತ ಹೇಳ್ತಾರೆ. ವೋಲ್ಕಾನಿಕ್ ಎರಪ್ಷನ್ಸು 1883 ಒಳಗೆ ಕರ್ಕೋಟ ಒಂದು ಪ್ಲೇಸಲ್ಲಿ ವೋಲ್ಕಾನಿಕ್ ಎರಪ್ಷನಿಂದ ಇದಾಗಿತ್ತು, ಸುನಾಮಿ ಆಗಿತ್ತು. ನೆಕ್ಸ್ಟ್ ಲ್ಯಾಂಡ್ಸ್ಲೈಡ್ಸು, ಲ್ಯಾಂಡ್ಸ್ಲೈಡ್ ಆದಾಗ ಅಂಡರ್ ವಾಟರಲ್ಲಿ ಲ್ಯಾಂಡ್ಸ್ಲೈಡ್ ಆಗಿ ನಾಟ್ ಓನ್ಲಿ ಇನ್ ಇದು ಓಷನ್ ಬಿಟ್ಟು ನಾರ್ಮಲ್ ಹಿಲ್ಲಲ್ಲಿ ಅಷ್ಟೇ ಅಲ್ಲ, ಅಲ್ಲೂ ಕೂಡ ಆಗುತ್ತೆ. ಯಾಕಂದರೆ ನಿಮಗೆ ನೀರಿದೆ ಅಂದರೆ ಕೆಳಗೆ ಭೂಮಿನ ಇದ್ದೇ ಇದೆ, ಅಲ್ಲಿ ಹೈಲಿ ಪ್ರೆಷರ್ ಇರುತ್ತೆ ಇಲ್ಲಿ ಈ ವಾಟರದು. ಈ ವಾಟರ್ ಇಷ್ಟು ಹೈಲಿ ಪ್ರೆಷರಲ್ಲಿದ್ದಾಗೆ, ಇದು ಭೂಮಿ ಅಂದ್ಕೊಳ್ಳಿ, ಇದು ವಾಟರ್ ಅಂದ್ಕೊಳ್ಳಿ. ಇದನ್ನು ಈ ವಾಟರ್ ಎಷ್ಟು ಹೈಲಿ ಪ್ರೆಷರ್ ಇದ್ದಾಗೆ ಇದು ಒಂದು ಸತಿ ಲ್ಯಾಂಡ್ಸ್ಲೈಡಾಗಿ ಬಿದ್ದುಬಿಡುತ್ತೆ, ಅದು ಭೂಮಿನ ಕುಸಿತೋಗ್ಬಿಡುತ್ತೆ. ಅದರಿಂದನೂ ಒಂದು ದೊಡ್ಡ ವೇವ್ಸ್ ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಟು ಮೇಕ್ ಎನ್ ಸುನಾಮಿ ಅಂಡರ್ ವಾಟರ್ದು. ನೆಕ್ಸ್ಟು ಮೆಟಿಟೋಸ್ ಸುನಾಮೀಸ್ ಅಂತೀವಿ. ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರಿಂದ ಚೇಂಜಿಂಗ್ ಡ್ಯೂರಿಂಗ್ ಸೈಕ್ಲೋನ್ಸ್, ವಾಯುಭಾರ ಕುಸಿತ ಅಂತ ಹೇಳ್ತೀವಲ್ಲ, ಅದು ಕೂಡ ಒನ್ ಆಫ್ ದ ರೀಸನ್ ಫಾರ್ ದ ಟು ಮೇಕ್ ಎನ್ ಸುನಾಮೀಸ್ ಆಗಿ. ನೆಕ್ಸ್ಟ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ಸ್ ಲೈಕ್ ಆಸ್ಟ್ರಾಯ್ಡ್ಸ್ ಇಂಪ್ಯಾಕ್ಟ್. ಈ ದೊಡ್ಡ ಸಮುದ್ರದಲ್ಲಿ ಒಂದು ದೊಡ್ಡ ಆಸ್ಟ್ರಾಯ್ಡ್ ಬಂದು ಬಿತ್ತು ಅಂದ್ಕೊಳ್ಳಿ, ಹೌ ಮಚ್ ಆಫ್ ವೇವ್ಸ್. ನೀವು ಸುಮ್ಮನೆ ನಿಂತು ನೀರಲ್ಲಿ ಒಂದು ಕಲ್ಲು ಹೊಸ್ತಾರೆ ಹೆಂಗೆ ವೇವ್ಸ್ ಕ್ರಿಯೇಟ್ ಮಾಡುತ್ತೆ, ಅದೇ ಥರ ಇಂಪ್ಯಾಕ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಸಣ್ಣ ಪ್ಲೂಟೋ ಅಷ್ಟು ಇನ್ನೊಂದು ಯಾವುದೋ ಒಂದು ಗಾತ್ರದಷ್ಟು ಒಂದು ಏನೋ ಒಂದು ಬಂದು ಬಿತ್ತಪ್ಪ, ಆಸ್ಟ್ರಾಯ್ಡ್ಸು, ಪ್ಲ್ಯಾನೆಟ್ ಬೀಳಲ್ಲ, ಆಸ್ಟ್ರಾಯ್ಡ್ಸು ಬಂದು ಬಿತ್ತು ಅಂದ್ಕೊಳ್ಳಿ. ಲೈಕ್ ಹೌ ಮಚ್ ಡಿವಾಸ್ಟೇಟಿಂಗ್ ಎಫೆಕ್ಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್. ದಿಸ್ ಆಲ್ಸೋ ಒನ್ ಆಫ್ ದ ರೀಸನ್ ಟು ಫಾರ್ ದಿ ಸುನಾಮೀಸ್. ನೆಕ್ಸ್ಟ್ ವಲ್ನರಬಿಲಿಟೀಸ್ ಏನಿದೆ ಇಂಡಿಯಾದಲ್ಲಿ, ಇದು 7,500 ಕೋಸ್ಟಲ್ ನಿಂತಿದೆ, ಚೇಂಜ್ ಆಗಿದೆ 11,000. 75% ಸುನಾಮಿಗೆ ಇಂಡಿಯಾದಲ್ಲಿ ಪ್ರೋನ್ ಇದೆ. ಅರ್ಥಕ್ವೇಕ್ 60 ಆಗಿತ್ತಾ, 75%. ಟೆಕ್ಟಾನಿಕ್ ಸೆಟ್ಟಿಂಗ್ಸ್ ಎಲ್ಲೆಲ್ಲಾಗಿತ್ತು. ಈ ಸಬ್ಡಕ್ಷನ್ ಝೋನ್ಸ್ ಅದಾವಲ್ಲ, ಸುಂಡಾ ಸಬ್ಡಕ್ಷನ್ಸು, ಅಂಡಮಾನ್ ಸುಮಾತ್ರ ಟ್ರೆಂಚು, ಪಾಪ್ಯುಲೇಷನ್ ಡೆನ್ಸಿಟಿ ಈ ಕೋಸ್ಟಲ್ ಏರಿಯಾದಲ್ಲಿ, ಎಸ್ಪೆಷಲಿ ಈ ಸೈಡಲ್ಲಿ ನಮ್ದು ಇನ್ನು ಈಸ್ಟರ್ನ್ ಸೈಡ್ ಅಂತೀವಲ್ಲ, ಈ ಚೆನ್ನೈ, ಈ ವಿಶಾಖಪಟ್ಟಣಮು, ಕೋಲ್ಕತ್ತಾ ಇಸ್ ಹೈಲಿ ವಲ್ನರಬಲ್. ಓಕೆನಾ. ನೆಕ್ಸ್ಟ್ ಡೈಮೆನ್ಷನ್ಸ್, ಲಾಸ್ ಆಫ್ ನ್ಯಾಚುರಲ್ ಬ್ಯಾರಿಯರ್ಸ್ಗಳಾಗ್ತವೆ. ಸುಂದರ್ಬನ್ ಕೋರ್ಮೆಂಟಲ್ ಕೋಸ್ಟ್, ವೀಕ್ ಇನ್ಫ್ರಾಸ್ಟ್ರಕ್ಚರ್ಸ್ಗಳು, ಅಲ್ಲಿ ಏನು ಕಟ್ಟಿರ್ತೀವಲ್ಲ, ಐಲ್ಯಾಂಡ್ ವಲ್ನರಬಿಲಿಟಿ, ಎಸ್ಪೆಷಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸು. ಸ್ಟ್ರಾಟಜಿಕ್ ಆರ್ ಎಕನಾಮಿಕ್ ಎಕ್ಸ್ಪೋಜರ್, ಕಲ್ಪಕಮ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸು, ಪ್ಯಾರಾದಿಂಪೋರ್ಟ್, ಇವು ಈಸ್ಟರ್ನ್ ಸೈಡೇ ಇರೋದ್ರಿಂದ ಹೈಲಿ ವಲ್ನರಬಲ್ ಇರ್ತವೆ. ಇದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾಕಪ್ಪ ಅಂತಂದರೆ, ಈ ಸುನಾಮಿ ಆದಾಗೆ ಫುಕುಶಿಮಾ ಅನ್ನೋ ನ್ಯೂಕ್ಲಿಯರ್ ಪ್ಲ್ಯಾಂಟು ಜಪಾನ್ದಲ್ಲಿ ಸಿ ಹತ್ರನೇ ಇತ್ತು. ಅದರಿಂದ ಅದು ದೊಡ್ಡ ಡಿಸಾಸ್ಟರ್ ಆಗಿ ಆ ವೇಸ್ಟ್ನ ತೆಗೆದೋಗೋಕ್ಕೆ ಎಷ್ಟೋ ವರ್ಷ ವೇಟ್ ಮಾಡಿದರು. ಅದರಿಂದ ಈ ರೇಡಿಯೋ ಕೆಮಿಕಲ್ ಎಲ್ಲ ಸ್ಪ್ರೆಡ್ ಆಗಿ ಅಲ್ಲಿರೋ ತುಂಬ ಜನಕ್ಕೆ ನೋವಾಯಿತು. ಫಾರ್ ಎಕ್ಸಾಂಪಲ್, ಇಫ್ ಯು ಅಸ್ಯೂಮ್ ಸುನಾಮಿ ಏನಾದರೂ ಈ ಕಲ್ಪಕಮ್ಗೆ ಹಿಟ್ ಆಯ್ತು ಅಂದರೆ ಹೌ ಮಚ್ ಡಿವಾಸ್ಟೇಟಿಂಗ್ ಇಸ್ ಗೋಯಿಂಗ್ ಟು ಎಫೆಕ್ಟ್, ಆರ್ ವಿ ರೆಡಿ ಟು ಮ್ಯಾನೇಜ್ ದಿಸ್? ಓಕೆನಾ. ನೆಕ್ಸ್ಟ್ ಇಶ್ಯೂಸ್ ಇನ್ ಸುನಾಮಿ ಮ್ಯಾನೇಜ್ಮೆಂಟಲ್ಲಿ ನಿಮ್ಗೆ ಏನೇನು ಇಶ್ಯೂಸ್ ಇದ್ದಾವೆ? CRZ ಇಂಪ್ಲಿಮೆಂಟೇಷನ್ ಆಗ್ತಿಲ್ಲ, ಕೋಸ್ಟಲ್ ರೆಗ್ಯುಲೇಷನ್ ಝೋನೇಷನ್ ಅಂತ ಹೇಳ್ತೀವಿ. ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಇಂಪ್ಲಿಮೆಂಟೇಷನ್, ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್, ಸ್ಯಾಂಡ್ ಮೈನಿಂಗ್ ಆಗ್ತಿದೆ, ಮ್ಯಾಂಗ್ರೋ ಲಾಸು. ಮ್ಯಾಂಗ್ರೋ ಇಸ್ ವೆರಿ ಇಂಪಾರ್ಟೆಂಟ್. ಪಿಚ್ಚಾವರಂ ಅನ್ನೋ ಒಂದು ಪ್ಲೇಸ್ ಇದೆ ಮತ್ತು ತಮಿಳ್ನಾಡಲ್ಲಿ. ಇಟ್ ಈಸ್ ದ ಪ್ಲೇಸ್ ಬಿಕಮ್ ಹೈಲಿ ರೆಸಿಸ್ಟೆಂಟ್ ಟು ಸುನಾಮಿ ಡ್ಯೂರಿಂಗ್ ದ 2004. ನೆಕ್ಸ್ಟ್ ಲ್ಯಾಕ್ ಆಫ್ ಪೇಲಿಯೋ ಸುನಾಮಿ ಸ್ಟಡೀಸು. ಆಮೇಲೆ ನೆಕ್ಸ್ಟ್ ಇನ್ಸಫಿಷಿಯಂಟ್ ನಿಯರ್ ಶೋರ್ ಡಾಟಾ, ನೆಗ್ಲೆಂಟ್ ಆಫ್ ದಿ ಟ್ರೆಡಿಷನಲ್ ನಾಲೆಡ್ಜ್ಗಳು ಇರ್ತವೆ. ನಮಗೆ ಹೇಗೆ ಅರ್ಥಕ್ವೇಕ್ ಹೇಳಿದಾಗ ಹಾಗೆ ಸುನಾಮಿ ಮೆಥಡ್ನ
ಆ ನಾಲೆಡ್ಜ್ಗಳು ಎಷ್ಟು ಜನಕ್ಕೆ ಗೊತ್ತೇ ಇರಲ್ಲ, ಅವು ಕಾಲಾಂತರದಲ್ಲಿ ಮರ್ತೇ ಹೋಗ್ಬಿಟ್ಟಿರ್ತೀವಿ. ಇದನ್ನು ಪ್ರಿಸರ್ವ್ ಮಾಡಿದೀವೋ ಇಲ್ಲೋ ಅನ್ನೋದು ಕಂಪ್ಲೀಟ್ ಐಡಿಯಾ ಇಲ್ಲ. ನೆಕ್ಸ್ಟು ಲಿಮಿಟೆಡ್ ಡಾಕ್ಯುಮೆಂಟೇಷನ್ ಆ್ಯಂಡ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇದೆ. ಲೋ ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ಪ್ರಿಪೇರ್ಡ್ನೆಸ್. ಸುನಾಮಿ ಬಂದ ನೋಡ್ಕೊಂಡು ಆಯ್ತು ಬಿಡೋಣ ಮೈಂಡ್ಸೆಟ್ಟೇ ಜಾಸ್ತಿ ಜನ ಇಂಡಿಯಾದಲ್ಲಿ. ದಟ್ಸ್ ವೈ ವಿ ಹ್ಯಾವ್ ಎನ್ ಎ ಲೋ ಪೆನಿಟ್ರೇಷನ್ ಆಫ್ ಇನ್ಶೂರೆನ್ಸ್ ಆಲ್ಸೋ, ಬಿಕಾಸ್ ನಮಗೆ ಪ್ರಾಬ್ಲಮ್ ಬರುತ್ತೆ ಅನ್ನೋ ಅಸಂಪ್ಷನ್ಸಲ್ಲಿ ನಾವಿಲ್ಲ. ದಟ್ಸ್ ದ ಮೇಜರ್ ಪ್ರಾಬ್ಲಮ್. ನೆಕ್ಸ್ಟ್ ಗೌರ್ಮೆಂಟ್ ಏನು ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್. ಇಂಡಿಯನ್ ಸುನಾಮಿ ಅರ್ಲಿ ವಾರ್ನಿಂಗ್ ಸೆಂಟರ್, ಇದನ್ನು ಬರೀಲೇಬೇಕು ನೀವು. ಸುನಾಮಿ ಅಂತ ಬಂತು ಅಂದರೆ ಇದನ್ನು ಬರೆಯೋಕ್ಕಾಗಲ್ಲ, ಇನ್ಕಾಯ್ಸ್ ಬರೀಲೇಬೇಕು. ಇಫ್ ಯು ಆರ್ ರಿಟರ್ನಿಂಗ್ ದ ಆನ್ಸರ್ ಸುನಾಮಿ, ಇಟ್ ಶುಡ್ ಕಂಟೈನ್ ಇನ್ಕಾಯ್ಸ್. ಇನ್ಕಾಯ್ಸ್ ಇಸ್ ಇನ್ ಹೈದರಾಬಾದ್. ಓಕೆನಾ. ಯುನೆಸ್ಕೋದ IOC RTSP ರಿಕಗ್ನಿಷನ್ ಇದೆ. ನೆಕ್ಸ್ಟ್ ಮಾನಿಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ಸ್ 36 ಟೈಡ್ ಗೇಜಸ್ಗಳಿದಾವೆ. ಸುನಾಮಿ ಬಾಯ್ಸ್ ಅಂತೀವಿ, ಬಾಯ್ ಅಲ್ಲ ಬಯೋಸ್. ಇವು ಸಮುದ್ರದಲ್ಲಿ ಈ ಥರ ಹಿಂಗೆ ಬಿಟ್ಟಿರ್ತೀವಿ, ತೇಲ್ತಿರ್ತಾವೆ, ನೀವು ನೋಡಿರ್ತೀರ. ಇವು ಸುನಾಮಿ ಇದು ಬಂದನ್ನು ಮೆಜರ್ ಮಾಡೋಕ್ಕಿರುತ್ತೆ. ಬಾಟಮ್ ಪ್ರೆಷರ್ ರೆಕಾರ್ಡರ್ಸ್ಗಳಿದೆ. ನೆಕ್ಸ್ಟ್ ಹಜಾರ್ಡ್ ಝೋನೇಷನ್ ಮ್ಯಾಪಿಂಗ್ ಇದೆ. ಸುನಾಮಿ ರಿಸ್ಕ್ ಮ್ಯಾಪ್ ಎಲ್ಲೆಲ್ಲಾಗುತ್ತೆ ಅಂತ IRS ಮತ್ತು ಇಸ್ರೋದವರು. ಕೋಸ್ಟಲ್ ವೆಲ್ನರಬಿಲಿಟಿ ಇಂಡೆಕ್ಸ್ನ ಕೊಡಬೇಕು, ಇದನ್ನು ಕೂಡ ಇನ್ಕಾಯ್ಸ್ ದಾರೆ ಕೊಡ್ತಾರೆ. CRZ ಪ್ಲ್ಯಾನಿಂಗ್ ಮಾಡ್ತೀವಿ, ಅಂದರೆ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಮ್ಯಾಪಿಂಗು. ನೆಕ್ಸ್ಟ್ ಮಾಕ್ ಡ್ರಿಲ್ಸ್ ಮಾಡಬೇಕು. ಇವೆಲ್ಲ ವೆರಿ ಕಾಮನ್, ನಿಮ್ಗೆ ಎಲ್ಲದರಲ್ಲೂ ಅವೇ ಬರುತ್ತೆ ಕಾನ್ಸೆಪ್ಟ್. NDMA, UNESCO, SDMA, ಎಜುಕೇಷನ್ ಇಂಟಿಗ್ರೇಷನ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಸುನಾಮಿ ಶೆಲ್ಟರ್ ವೆಕೇಷನ್ ಪ್ಲಾಟ್ಫಾರ್ಮ್ ಮಾಡಿ. ಲೆಜಿಸ್ಲೇಷನಲ್ಲಿ ಇದನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ. CRZ ಮತ್ತು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ. ಇಂಟರ್ನ್ಯಾಷನಲ್ ಇಂಡಿಯನ್ ಓಷನ್ ಸುನಾಮಿ ವಾರ್ನಿಂಗ್ ವೆರಿ ಇಂಪಾರ್ಟೆಂಟ್. ಇನ್ ರಿಲೇಟೆಡ್ ಅದಕ್ಕೆ ಏನು ಬರುತ್ತೋ ಅಷ್ಟು ನೋಡ್ಕೋಬೇಕು ಕರೆಕ್ಟಾಗಿ. ಇಂಡಿಯನ್ ಓಷನ್ ಸುನಾಮಿ ವಾರ್ನಿಂಗ್ ಮಿಟಿಗೇಷನ್ನು ಪಾರ್ಟ್ನರ್ಸ್ ಯುನೆಸ್ಕೋದವ್ರು ಬರುತ್ತೆ. NDMA ಗೈಡ್ಲೈನ್ಸ್ ಏನಿದೆ, ಸ್ಟ್ಯಾಂಡರ್ಡೈಸ್ ರಿಸ್ಕ್ ಅಸೆಸ್ಮೆಂಟ್ ಮಾಡಿ, ಡಿಜಿಟಲ್ ಮ್ಯಾಪಿಂಗ್ ಆಫ್ ದಿ ಪಾಸ್ಟ್ ಇವೆಂಟ್ಸ್ ಮಾಡಿ, ಝೋನಿಂಗ್ ಆ್ಯಂಡ್ ಮ್ಯಾಪಿಂಗ್ ಮಾಡಿ, ಸ್ಟಾರ್ಮ್ ಸರ್ಜು, ಹೈ ಟೈಡ್ ಡೇಟಾಬೇಸ್ನ ಅರ್ಲಿ ವಾರ್ನಿಂಗ್ ಆ್ಯಂಡ್ ಮಾನಿಟರಿಂಗು. ನೆಕ್ಸ್ಟ್ ಸೆಕ್ಯೂರಿಟಿ ಇನ್ಸ್ಟ್ರುಮೆಂಟೇಷನ್ನು, ಫೇಲ್ ಸೇಫ್ ಬ್ಯಾಕಪ್ ಇರಬೇಕು, ಸೆಸ್ಮಿಕ್ ಮಾಡೆಲ್ಸ್ ಆ್ಯಂಡ್ ಲಾಸ್ಟ್ ಟೈಮ್ ವಾರ್ನಿಂಗ್ ಸಿಸ್ಟಮ್ಸ್. HRVC ಇದು ಮತ್ತೆ ಬರುತ್ತೆ, ನಾನು ನಿಮ್ಗೆ ಹಗಲೆಲ್ಲ ಹೇಳೋದಿಲ್ಲ, ಒಂದ್ಸತಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಹಜಾರ್ಡ್ ರಿಸ್ಕ್ ವಲ್ನರಬಿಲಿಟಿ ಕೆಪಾಸಿಟಿ ಅಂತ HRVCA. ಓಕೆನಾ. ನೆಕ್ಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್, ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ನು. ಹಜಾರ್ಡ್ ರಿಸ್ಕ್ ವಲ್ನರಬಿಲಿಟಿ ಆ್ಯಂಡ್ ಕೆಪಾಸಿಟಿ ಎ ಅಂತಂದರೆ ಏನಪ್ಪ, ನನಗೆ ಮರ್ತೋಗ್ತಿದೆ. ಅಸೆಸ್ಮೆಂಟಾ, ಜಸ್ಟ್ ಎ ಮಿನಿಟ್. ಓಕೆ, HRVC ಅಂತಂದರೆ ಹಜಾರ್ಡ್ ರಿಸ್ಕ್ ವಲ್ನರಬಿಲಿಟಿ ಆ್ಯಂಡ್ ಕೆಪಾಸಿಟಿ ಅನಾಲಿಸಿಸ್ ಅಂತ. ಓಕೆನಾ, ಗಾಟ್ ದ ಪಾಯಿಂಟ್. ನೆಕ್ಸ್ಟ್ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ನು, ಒಂದಕ್ಕೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನು, DRR, ಇಮಿಡಿಯೇಟ್ ಸೆಂಟ್ರಲ್ ಅಸಿಸ್ಟೆನ್ಸ್ ಬೇಕು. ಸ್ಟ್ರಕ್ಚರಲ್, ನಾನ್ ಸ್ಟ್ರಕ್ಚರಲ್ ಸುನಾಮಿ ಶೆಲ್ಟರ್ ಮಾಡಿ. ಸಬ್ಮರ್ಜರ್ ಸ್ಯಾಂಡ್ ಬ್ಯಾರಿಯರ್ಸ್ಗಳು ಬೇಕು. ಸಬ್ಮರ್ಜರ್ ಅಂದರೆ ಈ ಥರ ಅವು ಸ್ಯಾಂಡ್ ಅಂತಂದರೆ ಒಂದು ಚೀಲ ತೊಗೊಂಡು ಅದ್ರಿಗೆ ಸ್ಯಾಂಡ್ ತುಂಬಿಡೋದು, ಅದಕ್ಕೆ ಸ್ಯಾಂಡ್ ಬ್ಯಾರಿಯರ್ಸ್ಗಳು ಮಾಡಿರಿ. ಡೈಕ್ಸ್ ಇನ್ಲ್ಯಾಂಡ್ ಆ್ಯಂಡ್ ಸಬ್ಮರ್ಜ್ಡ್. ಡೈಕ್ಸ್ ಅಂದರೆ ಒಂದು ದೊಡ್ಡ ಪೋಲ್ ಥರ ಹಿಂಗೆ, ನೀವು ಅಲ್ಲಿ ಸಮುದ್ರದಲ್ಲೂ ಒಂದು ಇರಬೇಕು ಈ ಥರ ಹಿಂಗೆ, ಅಥವಾ ಸಬ್ಮರ್ಜ್ಡ್ ಅಲ್ಲಿ ಕೂಡ. ಡ್ರೆಡ್ಜಿಂಗ್ ಅಥವಾ ಇನ್ಲ್ಯಾಂಡ್ಸ್ ಆ್ಯಂಡ್ ವಾಟರ್ ಬಾಡೀಸು. ಲೈಕ್ ನಾನ್ ಸ್ಟ್ರಕ್ಚರಲ್ ಮೆಜರ್ಮೆಂಟ್ಸ್, CRZ ಎನ್ಫೋರ್ಸ್ಮೆಂಟ್ ಮಾಡಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಡೆವಲಪ್ಮೆಂಟ್, ಪ್ಲಾನಿಂಗು, ಎಕಾಲಜಿಕಲ್ ಝೋನೇಷನ್, ಬಯೋಶೀಲ್ಡ್ಸ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ಬಯೋಶೀಲ್ಡ್ಸ್ ಅಂದರೆ ಮ್ಯಾಂಗ್ರೋವ್ಸು, ಕ್ಯಾಜುರಿನ. ನೆಕ್ಸ್ಟ್ ಕೋಸ್ಟಲ್ ಫಾರೆಸ್ಟ್, ಸ್ಯಾಂಡ್ ಡ್ಯೂನ್ ಸ್ಟೆಬಿಲೈಸೇಷನ್. ಕ್ಯಾಜುರಿನದು ಅದೊಂಥರ ಮರ, ಅವು ಕೂಡ ನಾಟ್ ಓನ್ಲಿ ಮ್ಯಾಂಗ್ರೋವ್ಸು, ಕ್ಯಾಜುರಿನ್ ಟ್ರೀಸು ಕೂಡ ರೆಸಿಸ್ಟೆಂಟ್ ಟು ದಿ ಸುನಾಮಿಸ್ ಟು ಸರ್ಟನ್ ಎಕ್ಸ್ಟೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ಬಯೋ ಶೀಲ್ಡ್ಸ್ ಯೂಸ್ ಮಾಡಿ. ಟ್ರೈನಿಂಗ್, ಕೆಪಾಸಿಟಿ ಡೆವಲಪ್ಮೆಂಟ್ ಅಂತ ಹೇಳಿದ್ನಲ್ವ, CTC ಡ್ಯಾಮ್ ಟ್ರೈನಿಂಗ್ ಅಂದರೆ ಸೇಮ್ ಅದೇ ಕರಿಕ್ಯುಲಮ್, ಅವೇರ್ನೆಸ್, ಮಾಕ್ ಡ್ರಿಲ್ಸ್, ಡಾಕ್ಯುಮೆಂಟೇಷನ್, ಕಮ್ಯುನಿಟಿ ಬೇಸ್ಡ್. ನೆಕ್ಸ್ಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಸೇಮ್ ಇದೆ ಕಾಂಪೋನೆಂಟ್. ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡಿ, ಮಲ್ಟಿ ಹಜಾರ್ಡ್ ಇನ್ಶೂರೆನ್ಸ್. ಜಸ್ಟ್ ಕನೆಕ್ಟ್ ಟು ವಾಟ್ ಆರ್ ದ ಟಾಪಿಕ್ಸ್ ದೇವ್ ಆಸ್ಕಡಿಗೆ. ಸುನಾಮಿ ಕೇಳಿದ್ರು, ಅರ್ಥಕ್ವೇಕ್ ಕೇಳಿದ್ರು. ಓಕೆನಾ. ಅದಕ್ಕೆ ನೀವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ವೆರಿ ಸಿಸ್ಟಮೆಟಿಕ್ ಒಂದು ಫಸ್ಟ್ ಕಾನ್ಸೆಪ್ಟ್ನ ಮತ್ತು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಬಿಟ್ರೆ ಮುಗಿತಲ್ಲ. ಅದಕ್ಕೆ ಪ್ರಸಾರ ಮಾಡಿ ಸೇಮ್ ಅದೇ ಇರುತ್ತೆ. ರಿಸರ್ಚ್ ಆ್ಯಂಡ್ ಫೋರ್ಕಾಸ್ಟಿಂಗ್, ಝೋನಿಂಗ್ ಆ್ಯಂಡ್ ಮ್ಯಾಪಿಂಗು, HRVC ಆಲ್ರೆಡಿ ಹೇಳಿದ್ನಲ್ವ. ಹಜಾರ್ಡ್, ರಿಸ್ಕ್, ವಲ್ನರಬಿಲಿಟಿ, ಕೆಪಾಸಿಟಿ ಆ್ಯಂಡ್ ಅನಾಲೈಸಿಸ್ ಅಷ್ಟೇ. ರಿಸ್ಕ್ ಆ್ಯಂಡ್ ಕೆಪಾಸಿಟಿ ಸ್ಟಡೀಸ್ ಮಾಡಿ. ಕ್ಲೈಮೇಟ್ ಅಡಾಪ್ಟೇಷನ್ಸ್. ರೀಸೆಂಟ್ ಸುನಾಮಿ ಇವೆಂಟ್ಸ್ ಅಂದರೆ ನಿಮಗೇನು 2024 ಸುನಾಮಿ ಆಗಿಲ್ಲ, ಸುನಾಮಿ ಆಗ್ತಕ್ಕಂಥ ಒಂದಿಷ್ಟು ಪ್ರೊಬಬಿಲಿಟಿ ಆಗಿರ್ಬೋದು ಅಂತ ಸಣ್ಣ ಮಟ್ಟಕ್ಕೆ ಹೇಳ್ತಿದ್ದಾರೆ. ನೋಟೋ ಪೆನಿನ್ಸುಲಾ ಜಪಾನ್ದಲ್ಲಿ ಅರ್ಥಕ್ವೇಕ್ ಆಗಿತ್ತು 7.5 ಮ್ಯಾಗ್ನಿಟ್ಯೂಡಲ್ಲಿ. ನೆಕ್ಸ್ಟ್ ಡಿಕ್ಸನ್ ಫೋರ್ಡ್ ಗ್ರೀನ್ಲ್ಯಾಂಡಲ್ಲಿ ಮ್ಯಾಸಿವ್ ಲ್ಯಾಂಡ್ಸ್ಲೈಡ್ ಆಗಿತ್ತು. ಓಕೆನಾ. ಪೆಡರ್ಸನ್ ಲಗೂನ್ ಅನ್ನೋದೊಂದು ಅಲಾಸ್ಕಾದಲ್ಲಿ ಅಲ್ಲಿ ಲ್ಯಾಂಡ್ಸ್ಲೈಡ್ ಆಗಿತ್ತು. ಹೇಳಿದ್ನಲ್ಲ ಲ್ಯಾಂಡ್ಸ್ಲೈಡಿಂದ ಸುನಾಮಿಗೆ ಚಾನ್ಸಸ್ ಇರುತ್ತೆ ಅಂತ. ಮಿಂಡ್ಯಾನೋ ಫಿಲಿಪೈನ್ಸಲ್ಲಿ ಕೂಡ ಅರ್ಥಕ್ವೇಕ್ ಆಗಿತ್ತು. ನೆಕ್ಸ್ಟ್ ಪೋರ್ಟ್ ವಿಲ್ಲಾ ಒನ್ತು ಇಲ್ಲಿ ಕೂಡ ಅರ್ಥಕ್ವೇಕ್ ಆಗಿತ್ತು. ನೀವೇನಿಲ್ಲ ಅಂದರೆ 2024 ನೆನ್ಪಿಟ್ಕೊಳ್ರಿ. ನೋಟೋ ಪೆನಿನ್ಸುಲಾ ಜಪಾನ್ದು, ಆಮೇಲೆ ಇದು ನೆನ್ಪಿಟ್ಕೊಳ್ರಿ ಗ್ರೀನ್ಲ್ಯಾಂಡ್ದು, ಪೋರ್ಟ್ ವಿಲ್ಲಾ 1 or 2 ಒಳಗೆ ಅರ್ಥಕ್ವೇಕ್ ಆಗಿತ್ತು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ವೇ ಫಾರ್ವರ್ಡ್ ಏನು, ಅದೇ ಕಮ್ಯುನಿಟಿ ಬೇಸ್ ವಾರ್ನಿಂಗ್ ಡಿಸಿಮಿನೇಷನ್ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪೆನ್ಷನ್ ಮಾಡಿರಿ, ಸುನಾಮಿ ರಿಸ್ಕ್ ಪ್ಲಾನಿಂಗ್ ಮಾಡಿ, ಪ್ರಿಪೇರ್ಡ್ನೆಸ್ ಆ್ಯಂಡ್ ಪ್ರೋಗ್ರಾಮ್ಸ್ಗಳು ಮಾಡಿರಿ, ಟೆಕ್ನಾಲಜಿ ಅಡಾಪ್ಷನ್, ಬೇಸ್ಡ್ ಫೋರ್ಕಾಸ್ಟ್ ಅಪ್ಗ್ರೇಡೇಷನ್, ನ್ಯಾಚುರಲ್ ಬಫರ್ಸ್ ಆ್ಯಂಡ್ ಮ್ಯಾಂಗ್ರೋವ್
ನೀವು ಇದನ್ನೆಲ್ಲ ಕಾಮನ್ ಅನಿಸಿದ್ರು ಆನ್ಸರು ನೀವು ಇಲ್ಲಿ ಮುಂದೆ ಬರೀತಿರಲ್ಲ ಇವು ಸ್ಪೆಸಿಫಿಕ್ ಟು ದಿ ಪಾಯಿಂಟ್ ಇರಬೇಕು. ನ್ಯಾಚುರಲ್ ಬಫರ್ಸ್ ಅಂತ ಬರೋದು ಮುಂದೆ ಏನು ಮ್ಯಾಂಗ್ರೋವ್ಸ್ ಅಂತ ಬರೆಯೋದು. ಟೆಕ್ನಾಲಜಿ ಬೇಸ್ಡ್ ಫಾರ್ಕಾಸ್ಟ್ ಫಾರ್ ಸುನಾಮಿ. ನೆಕ್ಸ್ಟ್ ಪ್ರಿಪೇರ್ಡ್ನೆಸ್ ಆ್ಯನ್ಯುವಲ್ ಡ್ರಿಲ್ಸ್ ಆ್ಯಂಡ್ ಸ್ಕೂಲ್ ಕರಿಕ್ಯುಲಮ್ ಇನ್ಕ್ಲೂಷನ್ ಟು ಅಂಡರ್ಸ್ಟ್ಯಾಂಡ್ ದ ಸುನಾಮೀಸು. ಕೆಲವೊಂದು ಎಲ್ಲ ನೀಡಿ ಬರುತ್ತೆ. ಸುನಾಮಿ ರಿಸ್ಕ್ ಪ್ಲಾನಿಂಗ್, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಮ್ಯಾಪಿಂಗ್ ಮಾಡಬೇಕಂತ ಬರೀಬೇಕು ಅಷ್ಟೇ. ಇದೇ ಇನ್ಕಾಯ್ಸ್. ಇದು ಇನ್ಕಾಯ್ಸ್ ಬಿಲ್ಡಿಂಗು ಹೈದರಾಬಾದಲ್ಲಿ ಇದೆ. ಓಕೆನಾ. ಇದಕ್ಕೆ ರೀಸೆಂಟಾಗಿ ಸುಭಾಷ್ ಚಂದ್ರ ಬೋಸ್ ಅಪದ ಪ್ರಬಂಧನ್ ಪುರಸ್ಕಾರಗಳು ಬಂದಿದೆ. ಲೈಕ್ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡಿರೋರಿಗೆ ಅವಾರ್ಡ್ ಕೊಡ್ತಾರೆ. ಹೇಳಿದ್ನಲ್ಲ ಬೋಯ್ಸ್ ಅಂತಂದು, ಇದು ಸಮುದ್ರದಲ್ಲಿ ಈ ಥರ ಒಂದು ಇನ್ಸ್ಟ್ರೂಮೆಂಟ್ನ, ದಿಸ್ ಇಸ್ ಫ್ಲೋಟಿಂಗ್ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಗೋಯಿಂಗ್ ಟು ಕಲೆಕ್ಟ್ ದ ಸುನಾಮಿ ರಿಲೇಟೆಡ್ ಡಾಟಾ. ಇದರಿಂದ ಮತ್ತು ಸ್ಯಾಟಲೈಟಿಗೆ ಕನೆಕ್ಟ್ ಆಗಿ ಇದರಿಂದ ಮತ್ತೆ ನಮಗೆಲ್ಲರಿಗೂ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಡಿಸಿಮಿನೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಇಂಡಿಯನ್ ಸುನಾಮಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಹೇಗಿದೆ, ಇಫ್ ದೆರ್ ಇಸ್ ಎನಿ ಕ್ವಶನ್ ರಿಲೇಟೆಡ್ ಟು ಇಂಡಿಯನ್ ಸುನಾಮಿ ಅರ್ಲಿ ವಾರ್ನಿಂಗ್, ಫಸ್ಟ್ ರಿಸ್ಕ್ ಅಸೆಸ್ಮೆಂಟ್ ಮಾಡೋದು, ನೆಕ್ಸ್ಟ್ ಡಿಟೆಕ್ಷನು, ವಾರ್ನಿಂಗು, ಡೆಸಿಮಿನೇಷನ್. ಫಸ್ಟ್ನ ಡಿಟೆಕ್ಟ್ ಮಾಡೋದು, ವಾರ್ನಿಂಗ್ ಮಾಡೋದು, ಡೆಸಿಮಿನೇಷನ್ ಮಾಡೋದು, ನೆಕ್ಸ್ಟ್ ಅವೇರ್ನೆಸ್ ಆ್ಯಂಡ್ ರೆಸ್ಪಾನ್ಸ್. ರಿಸ್ಕ್ ಹೆಂಗೆ ಹಿಸ್ಟಾರಿಕ್ ಅರ್ಥಕ್ವೇಕ್ ಡಾಟಾ ಬೇಸ್ ತೆಗೆಯೋದು, ಪೇಲಿಯೋ ಸುನಾಮಿ ಸ್ಟಡೀಸ್ಗಳು ಮಾಡಬೇಕು. ಇದನ್ನು ಪೇಲಿಯೋ ಸುನಾಮಿ ಸ್ಟಡೀಸ್ಗಳು ಮಾಡೋದು, ಸುನಾಮಿ ಟ್ರಾವೆಲ್ ಟೈಮ್ಸ್ನ ಹೇಗೆ ಹೋಗುತ್ತೆ ಅನ್ನೋದನ್ನು ಅನಲೈಸ್ ಮಾಡೋದು. ನೆಕ್ಸ್ಟ್ ಡಿಟೆಕ್ಷನ್ ಹೆಂಗೆ ಸೆಸ್ಮಿಕ್ ನೆಟ್ವರ್ಕ್ ಆಗಲ್ಲ ಹೇಳಿದ್ನಲ್ವ, ಆಲ್ ಓವರ್ ದ ವರ್ಲ್ಡ್ ಈ ಥರ ಮಾಡೋದು. ನೆಕ್ಸ್ಟ್ BPR ನೆಟ್ವರ್ಕು, ಟೈಡ್ ಗೇಜ್ ನೆಟ್ವರ್ಕ್ ಈ ಥರ ಇಟ್ಕೊಂಡು ಅದರ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದು. ನೆಕ್ಸ್ಟ್ ವಾರ್ನಿಂಗ್ ಹೆಂಗೆ ಕಮ್ಯುನಿಕೇಟ್ ಮಾಡಬೇಕಲ್ಲ ನೀವು, ಇನ್ಸ್ಯಾಟು, GPRS, IMR ಸಟ್ ಇದೆ, ಬೋಯ್ಸ್ ಅಂತ ಹೇಳಿದ್ನಲ್ವ, ಇದರಿಂದ VSAT. ನೆಕ್ಸ್ಟ್ ಡಿಸಿಮಿನೇಷನಲ್ಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬ್ಯಾಥಿಮೆಟ್ರಿ ಸ್ಟಡೀಸು, ಸುನಾಮಿ ಮಾಡಲಿಂಗು, ಸುನಾಮಿ ಮಾಡಲಿಂಗ್ ಅಂತಲೇ ಮಾಡಬೇಕು. ಈ ಥರ ಈ ಕಂಡೀಷನ್ಸ್ ಆಯಿತು ಅಂದರೆ ಸುನಾಮಿ ಬರುತ್ತೆ. ಈಗ ಹೇಗೆ ಸೈಕ್ಲೋನ್ ಬರುತ್ತೆ ಅಂತ ಒಂದು ಮಾಡೆಲ್ ಮಾಡ್ಕೊಂಡಿರ್ತೀವಿ, ಹಾಗೆ ಸುನಾಮಿ ಇವೆಲ್ಲ ಕಂಡೀಷನ್ಸು ಸೇರಿ, ಅರ್ಥಕ್ವೇಕು, ಲ್ಯಾಂಡ್ಸ್ಲೈಡು, ಆಮೇಲೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇವೆಲ್ಲ ಸೇರಿ ಒಂದು ಹೇಳೋದು, ದೇರ್ ಆರ್ ಪ್ರಾಬಬಿಲಿಟಿ ಆಫ್ ಸುನಾಮೀಸ್ ಕಮಿಂಗ್ ಅಂತ ಒಂದು ಮಾಡೆಲ್ ಡೆವಲಪ್ ಮಾಡಿ. ವಾರ್ನಿಂಗ್ ಸೆಂಟರ್, ಸುನಾಮಿ ವಾರ್ನಿಂಗ್ಸ್ ಲೈಕ್ ಇದರ ಕೆಪಾಸಿಟಿ ಬಿಲ್ಡಿಂಗು, R&Dsಗಳು ಮಾಡೋದು. ಓಕೆನಾ. ಆಮೇಲೆ ಇಂಟರ್ನ್ಯಾಷನಲ್ ಓಷಿಯಾನೋಗ್ರಫಿಕ್ ಕಮಿಷನ್ ಅವರು ಟೆಕ್ನಿಕಲ್ ಸ್ಟಡಿ ಸೀರೀಸ್ ಮಾಡಿದ್ದಾರೆ, ಇಂಡಿಯನ್ ಓಷನ್ ಸುನಾಮಿ ಆ್ಯಂಡ್ ಮಿಟಿಗೇಷನ್ ಸಿಸ್ಟಮ್ ಅಂತ. ಇದು ಬರೀರಿ ನೀವು. ಹೇಳಿದ್ನಲ್ವ ಹೇಗೆ ವರ್ಕ್ ಆಗುತ್ತೆ ನೋಡಿರಿ. ಈ ಬೋಯ್ಸ್ ಇರುತ್ತೆ, ಇದು ಸ್ಯಾಟಲೈಟಿಗೆ ಇನ್ಫಾರ್ಮೇಷನ್ ಕಳುತ್ತೆ. ಒಂದು ಸುನಾಮಿ ವಾರ್ನಿಂಗ್ ಸೆಂಟರ್ INCOIS ಥರ ಇರೋದು ಇಲ್ಲಿ ಕೊಡ್ತಾರೆ. ಆಮೇಲೆ ವೇವ್ ಗ್ಲೈಡರ್ ಅಂತ ಇಲ್ಲಿ ಒಂದು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಲಾಂಗ್ ಟರ್ಮ್ ಸೆಸ್ಮೋಮೀಟರು ಮತ್ತು ಡೀಪ್ ಓಷನಲ್ಲಿ ಪ್ರೆಷರ್ಗಳನ್ನ ಮೆಜರ್ ಮಾಡ್ತಿರ್ತಾರೆ, ಪ್ರೆಷರ್ ಗೇಜ್ ಇದೆ. ಈ ಎಲ್ಲವೂ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ಸುನಾಮಿ ಬರೋ ಚಾನ್ಸಸ್ ಇರುತ್ತೆ ಅಂತ. ನೀವು ಸುನಾಮಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಬಗ್ಗೆ ದೇರ್ ಇಸ್ ಎನಿ ಮೇನ್ಸ್ ಕ್ವಶನ್, ಜಸ್ಟ್ ರೈಟ್ ದಿಸ್ ಕೈಂಡ್ ಆಫ್ ಒನ್ ಡಯಾಗ್ರಾಮ್. ಅದು ಇಂಟ್ರೊಡಕ್ಷನ್ ಕೊಟ್ಟು ನೆಕ್ಸ್ಟ್ ಇದು ಹೇಳ್ಬಿಡಿ. ಓಕೆ, ದೇ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಈ ನೋ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸುನಾಮಿ, ಹೌ ಇಸ್ ಗೋಯಿಂಗ್ ಟು ವರ್ಕ್. ಈ ಪ್ರೆಷರ್ ಗೇಜ್ ಬರೀರಿ, ಇದು ಒಂದು ಸುನಾಮಿ ಬಯೋಸ್ ಅಂತ ಬರೀರಿ, ಲಾಂಗ್ ಟರ್ಮ್ ಸೆಸ್ಮೋಮೀಟರ್ ಒಂದು ಬರೀರಿ, ಈ INCOIS ಬರೀರಿ. ಉಳ್ಕೆ ನಿಮ್ಗೆ ನೆನಪಿತ್ತು ಅಂದರೆ ಬರೀರಿ. ದಿಸ್ ಆರ್ ದ ಬೇಸಿಕ್ ಥಿಂಗ್ಸ್. ಓಕೆನಾ. ಸುನಾಮಿನ ತಡೆಗಟ್ಟಕ್ಕೆ ಒಂದ್ಸತಿ ಜಪಾನ್ ಹ್ಯಾಸ್ ಆಲ್ರೆಡಿ ಗಾನ್ ಥ್ರೂ ದ ಸುನಾಮಿ ಅಲ್ವಾ, ಅವರು ಸುನಾಮಿನ ತಡೆಗಟ್ಟಕ್ಕೆ ಒಂದು ತಡೆಗೋಡೆ ಕಟ್ಟಿದ್ದಾರೆ. ದಿಸ್ ಆರ್ ದ ಮ್ಯಾಂಗ್ರೋವ್ ಟ್ರೀಸ್. ಓಕೆನಾ. ಇದಕ್ಕೆ ಇಷ್ಟು ಹೈಟ್ ಇದ್ರಿ, ಇಲ್ಲಿಂದ ಇಲ್ಲಿಗೆ ಹೋಗ್ರಿ, ಇದಕ್ಕೆ ಜನಸಾಮಾನ್ಯಕ್ಕೆ ಹೋಗ್ಬೇಕು ನೋಡಿ. ಈ ಥರ ಆಗಿದ್ದನ್ನು ಈ ಥರ ತಡೆಗಟ್ಟಕ್ಕೆ ಈ ಥರ ಮಾಡಿದ್ರು. ದಿಸ್ ಈಸ್ ವಾಟ್ ಯು ಕಾಲ್ ಇಟ್ ಇನ್ ಜಪಾನ್ ಹೌ ಸ್ಟ್ರೆಂತ್ ದೇ ಹ್ಯಾವ್, ಲೈಕ್ ಎಷ್ಟು ಬೇಗ ಕಟ್ಕೊಂಡವರು ಅಡ್ಜಸ್ಟ್ ಆಗಿಬಿಡ್ತಾರೆ ಥಿಂಗ್ಸ್ಗಳಿಗೆ. ನೆಕ್ಸ್ಟ್ ಮ್ಯಾಂಗ್ರೋವ್ಸ್ ಮೇಕಿಂಗ್ ಇನ್ ಕಮ್ ಬ್ಯಾಕ್. ಈ ತಮಿಳ್ನಾಡಲ್ಲಿ ಮ್ಯಾಂಗ್ರೋವ್ಸ್ ತುಂಬ ಇದ್ದಾವೆ. ಇವುಗಳು ಸುನಾಮಿನ ಭಾಳ ಸಿಸ್ಟಮೆಟಿಕ್ಕಾಗಿ ತಡೆದಿದ್ವು. ದಿಸ್ ಈಸ್ ದ ಒನ್ ಆಫ್ ದ ಗ್ರೇಟ್ ವರ್ಕ್. ಲೈಕ್ ಒನ್ ಆಫ್ ದ ಇಂಡಿಯಾಸ್ ಬಿಗ್ಗೆಸ್ಟ್ ಕೋಸ್ಟಲ್ ರಿಕವರಿ ಮಿಷನ್ ಈಸ್ ಅಂಡರ್ ವೇ ಫ್ರಮ್ 2020 to 2025. ದ ತಮಿಳ್ನಾಡು ಫಾರೆಸ್ಟ್ ಇಸ್ ರಿಪೋರ್ಟೆಡ್. ಇದು ಯಾವುದಂದರೆ ಮುತ್ತುಪೇಟ್ ರೀಜನ್. ಇದು ಯಾವುದಿದು? ಮುತ್ತುಪೇಟ್. ದೀಸ್ ಆರ್ ಆಲ್ಸ್ ಮ್ಯಾಂಗ್ರೋವ್ಸ್. ಇಲ್ಲೆಲ್ಲ ಬೆಳೆಸೋ ಪ್ಲ್ಯಾನ್ ಇದೆ ಇಲ್ಲೆಲ್ಲ. ಮುಂದೆ ನಿಮಗೆ ನೋಡ್ತಾ ಇರೋದು ದೊಡ್ಡ ಕಾಡಾಗುತ್ತೆ ಇದು ಸುನಾಮಿನ ತಡೆಗಟ್ಟೋಕ್ಕೆ. ಇದು ಅಲ್ಲದೆ ಪಿಚ್ಚಾವರಂ ಅನ್ನೋದು ಒಂದಿದೆ, ಈಗ ಟೂರಿಸ್ಟ್ ಪ್ಲೇಸು. ಇದು ಕೂಡ ಸುನಾಮಿ ಬಂದಾಗ ತಡೆದಿದೆ. ದೀಸ್ ಆರ್ ಆಲ್ ಮ್ಯಾಂಗ್ರೋವ್ಸ್. ಹೌ ಬ್ಯೂಟಿಫುಲ್ ಇಟ್ ಈಸ್. ಓಕೆನಾ. ಈ ಮ್ಯಾಂಗ್ರೋವ್ಗಳು ಇರಬೇಕು. ದಿಸ್ ಈಸ್ ದ ವಲ್ನರಬಲ್ ಒಳಗೆ. ದಿಸ್ ಈಸ್ ನಾನು ಹೇಳಿದ್ನಲ್ಲ, ದಿಸ್ ಕೋಸ್ಟ್ ಈಸ್ ಹೈಲಿ ವಲ್ನರಬಲ್ಲು. ಅದರೊಳಗೆ ವೆರಿ ಲೋ ಸಣ್ಣ ಸಣ್ಣ ಸ್ಪಾಟ್ಸು, ಸ್ವಲ್ಪ ಗ್ರೀನ್ ಕಡಿಮೆ ನಿಮಗೆ ಅಲ್ಲೆಲ್ಲ ಕಾಣಿಸುತ್ತೆ. ಮಾಡರೇಟು, ಹೈನೇ ಜಾಸ್ತಿ ಇದೆ, ಪಿಂಕೇ ಜಾಸ್ತಿ ಇದೆ ನಿಮಗೆ. ಓಕೆನಾ. ದಿಸ್ ಈಸ್ ವೆರಿ ಹೈ. ದೀಸ್ ಆರ್ ಆಲ್ ರೆಡ್ ಸ್ಪಾಟ್ಸ್ ಇದಾವಲ್ಲ, ಕನ್ಫ್ಯೂಸ್ ಆಗೋದು ಬೇಡ ಅಂತ ತೆಗೆದುಬಿಡ್ತೀನಿ. ಸೊ ದೀಸ್ ಆರ್ ದಿ ಲೈಕ್ ಇಷ್ಟು ಹಾಕಿ ನೀವು ಏನಿಲ್ಲ, ಒಂದು ಸಣ್ಣ ಮ್ಯಾಪ್ ಹಾಕಿ ಓಕೆನಾ. ಈ ಸುನಾಮಿ ಬಂತು ಅಂದರೆ ಈ ಥರ ಒಂದು ಸಣ್ಣ ಮ್ಯಾಪ್ ಹಾಕಿ ನೀವು ಅಲ್ಲೆಲ್ಲೇ ಒಂದು ಸ್ವಲ್ಪ ಎಷ್ಟು ಹಿಂಗೆ ತೋರಿಸಿ, ಎಷ್ಟು ಸಾಕು. ದಿಸ್ ಈಸ್ ಹೈಲಿ ವಲ್ನರಬಲ್ ಟು ಸುನಾಮಿ. ದಟ್ಸ್ ಇಟ್. ಓಕೆನಾ.
ಇದೆ ಪಿಚ್ಚವರಂ ಟೂರಿಸ್ಟ್ ರೀಜನು. ನೋಡಿ ಸುನಾಮಿ ಬಂದರೆ ಇಲ್ಲದೇ ಇದ್ದಾಗ ಹೇಗಾಗಿದೆ, ಡೈರೆಕ್ಟ್ ಹೋಗಿ ಮನೆಗೆ ಹೊಡಿತು ಅಂದರೆ ಮನೆ ಮಟಾಶ್. ಬಟ್ ನಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಇತ್ತು ಅಂದರೆ ಇದು ತಡೆಯುತ್ತೆ ವೇವ್ಸ್ನ. ಇಲ್ಲಿ ಹೋಗೋ ಅಷ್ಟೊತ್ತಿಗೆ ಇದು ಪವರ್ ಡಿಕ್ರೀಸ್ ಆಗಿ ಜಸ್ಟ್ ನೀರಷ್ಟೇ ಹೋಗಿ ಮನೆ ಮುಟ್ಬೋದು. ನಿಮ್ಮ ಮನೆಗೆ ಮುಟ್ಟೋದೇ ಇಲ್ಲ ಅಂತಲ್ಲ, ಡೋಂಟ್ ಥಿಂಕ್ ಲೈಕ್ ದಟ್ ಮ್ಯಾಂಗ್ರೋವ್ ಇತ್ತು ಅಂದರೆ ವಿಲ್ ಬಿ ವೆರಿ ಸೇಫ್ ಅಂತ. ದ ಇಂಪ್ಯಾಕ್ಟ್ ವಿಲ್ ಬಿ ವೆರಿ ಲೆಸ್. ಇದೆಲ್ಲ ವೇವ್ಸ್ನ ಕಟ್ ಮಾಡಿಬಿಡುತ್ತಿಲ್ಲ. ಅಂದಿರ್ತಾರೆ ಹೈಲಿ ಸ್ಟ್ರಾಂಗ್, ಅಪ್ರೂಟ್ ಆಗೋದು ವೆರಿ ಲೆಸ್, ಚಾನ್ಸಸ್ ಕಡಿಮೆ ಇರುತ್ತೆ ಸುನಾಮಿ ಆದಾಗ. ದಟ್ಸ್ ವೈ ದಿಸ್ ಪಿಚ್ಚಾವರಮು ಮುತ್ತುಪೇಟು 2004 ಸುನಾಮಿ ಆದಾಗ ಹೈಲಿ ರೆಸಿಸ್ಟೆಂಟ್ ತೋರಿಸಿತು. ನೀವು ಬರೀಲೇಬೇಕು. ಸುನಾಮಿ ಬಂತಂದ ಬಗ್ಗೆ ನೀವು ನಮ್ಮ ಇಂಡಿಯಾದ ಇದನ್ನು ಬರೀದಾನೆ ಹೇಗೆ ಹೋಗ್ತೀರಾ? ಓಕೆನಾ. ನೆಕ್ಸ್ಟ್ ಲ್ಯಾಂಡ್ಸ್ಲೈಡ್, ಭೂಮಿ ಕುಸಿತ ಅಂತ ಹೇಳ್ತೀವಲ್ಲ, ಇದು ಲ್ಯಾಂಡ್ಸ್ಲೈಡ್. ದೀಸ್ ಆರ್ ದಿ ವಲ್ನರಬಲ್. ಇಂಡಿಯಾ ಮ್ಯಾಪ್ ಹಾಕ್ರಿ, ಇದನ್ನೊಂದು ತೋರಿಸ್ರಿ ವಲ್ನರಬಲ್ಲು. ನಾರ್ತ್ ಈಸ್ಟನ್ನು ತೋರಿಸಿದ್ದು ಕಟ್ಟಾಗಿದೆ, ಸಾರಿ. ಇವನ್ ನಮ್ಮದು ವೆಸ್ಟರ್ನ್ ಘಾಟ್ಸ್. ಲ್ಯಾಂಡ್ಸ್ಲೈಡ್ ಅಂದ್ರೇನು? ಡೌನ್ವರ್ಡ್ ಮೂಮೆಂಟ್ ಆಫ್ ದ ಸಾಯಿಲ್ ಆ್ಯಂಡ್ ರಾಕ್ ಕಾಸ್ಡ್ ಬೈ ಗ್ರಾವಿಟಿ. ಇಷ್ಟೇ. ಇದು ಗುಡ್ಡ ಇರುತ್ತಲ್ಲ, ನಾವು ಭೂಮಿ ಕುಸಿತ ಅಂದರೆ ಕೆಳಗೆ ಆಗಬೇಕು. ಈ ಭೂಮಿ ಹಿಂಗೆ ಕುಸಿತ ಆಯಿತು, ಗುಡ್ಡ ಕೆಳಗೆ ಬಿತ್ತು, ಸಾಯಿಲು ಮತ್ತು ರಾಕ್ ಕೆಳಗೆ ಹೋಗ್ತವೆ, ಕಾಸ್ಡ್ ಬೈ ಗ್ರಾವಿಟಿ. ಇಷ್ಟ ಸಿಂಪಲ್ ಡೆಫಿನೇಷನ್ ಬರೀರಿ. ಎನಿ ಡೌನ್ವರ್ಡ್ ಮೂಮೆಂಟ್ ಆಫ್ ದ ಸಾಯಿಲ್ ಆ್ಯಂಡ್ ರಾಕ್ ಕಾಸ್ಡ್ ಬೈ ಗ್ರಾವಿಟಿ. ಇದಕ್ಕೊಂದು ಸಣ್ಣದು ಇಷ್ಟೇ ಡಯಾಗ್ರಾಮ್ ಹಾಕ್ಬಿಡೋದು ನೀವು. ಏನು ಇಷ್ಟು ನೀಟಾಗಿ ಹಾಕ್ಬೇಕಂತನೂ ಅಲ್ಲ. ಆನ್ಸರ್ ಬರೀಬೇಕಾದ್ರೆ ಒಂದು ಸಣ್ಣದು ಇಷ್ಟು ಹಾಕ್ಕೊಂಡು ಈ ಥರ ಹಿಂಗೆ ಮಾಡಿಕೊಂಡು ಇಷ್ಟು ಥರ 3D ತೋರಿಸ್ಬಿಟ್ರೆ ಸಾಕು. ನಿಮ್ಮದು ಲ್ಯಾಂಡ್ಸ್ಲೈಡ್ ಆಗಿದೆ ಗುರು, ಬಿದ್ದಿದೆ, ಅರ್ಥ ಆಯಿತು. ಇಷ್ಟೇ. ಇದಕ್ಕೊಂದು ಸ್ಕ್ರ್ಯಾಪು, ಟಿಲ್ಟೆಡ್ ಬ್ಲಾಕ್ಸು, ಡೆಬ್ರಿಸ್ ಪೈಲು, ಮುಗಿದು. ದಟ್ಸ್ ಇಟ್. ಲ್ಯಾಂಡ್ಸ್ಲೈಡ್ ವಲ್ನರಬಿಲಿಟಿ. ನಾವು ಅರ್ಥಕ್ವೇಕು ಮತ್ತು ಸುನಾಮಿ ನೋಡಿದ್ವಲ್ಲ, ಹಾಗೆ ಇಂಡಿಯಾದಾಗೆ 12.6% ಇಂಡಿಯಾಸ್ ಲ್ಯಾಂಡ್ ಮಾಸು ವಲ್ನರಬಲ್ ಇದೆ. 19 ಸ್ಟೇಟ್ಸು, 65,000 ವಿಲೇಜಸ್ಗಳು ವಲ್ನರಬಲ್ ಇದ್ದಾವೆ. ಮಾನಿಟರಿ ಲಾಸ್ 100-150 crores ಆಗ್ಬೋದು. ಲ್ಯಾಂಡ್ಸ್ಲೈಡ್ ಈವೆಂಟ್ಸ್ಗಳು 378 ಮೇಜರ್ ಲ್ಯಾಂಡ್ಸ್ಲೈಡ್ ಆಗಿದೆ ನಾರ್ತ್ ಈಸ್ಟಲ್ಲಿ. ಕೇರಳದಲ್ಲಿ 239 ಲ್ಯಾಂಡ್ಸ್ಲೈಡ್ಸ್ ಆಗಿದೆ. ಆಫ್ಟರ್ 2018 ಫ್ಲಡ್ಸ್ ಆದಮೇಲೆ ನೋಡಿ ಅಷ್ಟು ವಲ್ನರಬಲ್ ಇದೆ ಕೇರಳದಲ್ಲಿ. ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಈವನ್ 10% ಆಫ್ ಆಲ್ ಮೇಜರ್ ಲ್ಯಾಂಡ್ಸ್ಲೈಡ್ಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ರೀಸೆಂಟ್ ಲ್ಯಾಂಡ್ಸ್ಲೈಡ್ ಸೈಕ್ಲೋನ್ ರೇಮಲ್ ಬಂದಾಗ ನಾರ್ತ್ ಈಸ್ಟಲ್ಲಿ ಲ್ಯಾಂಡ್ಸ್ಲೈಡ್ ಆಗಿತ್ತು. ಇಷ್ಟೇ ಬರೀ ಸೈಕ್ಲೋನ್ ರೇಮಲ್ 2024 ನಾರ್ತ್ ಈಸ್ಟಲ್ಲಿ ಲ್ಯಾಂಡ್ಸ್ಲೈಡ್. ವಾಯ್ನಾಡಲ್ಲಿ ಇದು ನೋಡಿರ್ತೀರ ನೀವು, ರಾತ್ರಿ ಒಂದು ಹಳ್ಳಿನೇ ಇಲ್ದಂಗೆ ಆಗ್ಬಿಡುತ್ತೆ. ಎಸ್ಪೆಷಲಿ ಇಂದು ವೆಲ್ಲರೈ ಮಲ್ಲ ಹಿಲ್ಸ್ ಅಂತ, ಇದರ್ ಇಸ್ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ದರೆ ಸಾರಿ, ವೆಲ್ಲರೈ ಮಲ್ಲ ಅಂತಂದು. ರೈನ್ಫಾಲ್ 140 millimeters ಆದಾಗೆ ವಾಸ್ ಒನ್ಸ್ ಇನ್ ಎ 50 year. ಅಷ್ಟು ಜೋರು ಮಳೆ ಆದಾಗ ಅಲ್ಲಿ ಭೂಮಿನೇ ಕೊಚ್ಕೊಂಡು ಹೋಗಿದೆ. ನೀವು ಥಿಂಕ್ ಮಾಡಿ, ಇಷ್ಟು ರೀಜನ್ ಹೋಗ್ಬಿಟ್ಟಿದೆ, ಇದು ಕಳ್ಸ್ಕೊಂಡು ಹೋಗಿದೆ. ಎಲ್ಲ ಗ್ರೀನ್ ಇತ್ತು, ಇದು ತುಂಬಿತ್ತು ಲ್ಯಾಂಡ್. ಇದು ಡಿವ್ಯಾಸ್ಟೇಟಿಂಗ್. ಇನ್ನೇ ಒಂದು ನೈಟ್ ಇಂಡಿಯಾದಲ್ಲೂ ಆಗಿದೆ. NH66 ಕರ್ನಾಟಕ, ಇಂಡಿಯಾದಲ್ಲೇ ಕರ್ನಾಟಕದಲ್ಲಾಗಿದೆ. ಈ ಶಿರಡಿ ಘಾಟಲ್ಲೆಲ್ಲ, ಶಿರಾಡಿ ಘಾಟ್ ಅಂತೀವಿ, ಅಲ್ಲೆಲ್ಲ ವೆರಿ ಕಾಮನ್ ಇದ್ದರೆ ಭೂಮಿ ಕುಸಿತ. ನಾವು ಈ ಥರ ಗುಡ್ಡ ಇರುತ್ತೆ, ನಾವು ಹೀಗೆ ರೋಡ್ ಮಾಡಿರ್ತೀವಿ, ಇಲ್ಲೆಲ್ಲ ಒಂದು ಕಡೆ ಕುಸ್ಕೊಂಡು ಬೀಳೋದೇ ಇದು. ಓಕೆನಾ. ಇದು ಲ್ಯಾಂಡ್ ಇತ್ತು, ಹಿಂಗೆ ಇಲ್ಲಿ ಒಂದು ಲ್ಯಾಂಡ್ ಇತ್ತು, ಹೋಯ್ತಿದ್ದು ಬಿದ್ಕೊಂಡು ಹೋಯ್ತಿದ್ದು, ಮತ್ತೆ ಎತ್ತಬೇಕಿಲ್ಲಿ. ನೆಕ್ಸ್ಟ್ ಸಿಕ್ಕಿಮಲ್ಲೂ ಆಗಿದೆ ಜೂನ್ 2024. ಹಿಮಾಚಲ್ ಪ್ರದೇಶದಲ್ಲಾಗಿದೆ. ಇದು ಜೋಶಿವಾಡ, ಇದು ವೆರಿ ಫೇಮಸ್, ನಾಟ್ ಫೇಮಸ್, ಇನ್ಫೇಮಸ್ ಲ್ಯಾಂಡ್ಸ್ಲೈಡು. ನೆಕ್ಸ್ಟ್ ಓಕೆನಾ. ವೆರಿ ಹೈ ಬಂದ್ಬಿಟ್ಟು ಹಿಮಾಲಯನ, ನಾರ್ತ್ ಈಸ್ಟ್ ಇಂಡಿಯಾ. ವೆರಿ ಹೈ ವಲ್ನರಬಿಲಿಟಿ ಅಂದರೆ ಅಸ್ಸಾಮ ಎಕ್ಸೆಪ್ಟ್ ಪ್ಲೇನ್ ರೀಜನ್ಸ್ ಬಿಟ್ಟು, ಮಾಡ್ರೇಟ್ ಲೋ, ಲಡಾಖ್, ಸ್ಪಿತಿ, ಅವಾಲಿ, ಇದನ್ನೆಲ್ಲ ಡೆಕ್ಕನ್ ಪ್ಲೇಟು. ಸೇಫ್ ಝೋನ್ ರಾಜಸ್ಥಾನ್, ಹರಿಯಾಣ. ರಾಜಸ್ಥಾನದಲ್ಲಿ ನಾವು ಸೇಫ್ ಅಂತಾರೆ, ಬಟ್ ರಾಜಸ್ಥಾನದಲ್ಲಿ ಡ್ರಾಟ್ ಫೇಸ್ ಮಾಡ್ತಾರೆ. ಒಂದೊಂದು ರೀಜನಿಗೆ ಒಂದು ಪ್ರಾಬ್ಲಮ್. Nowhere in India or nowhere in North we can say we are very safe. You never know natural calamities how they will come. Just accept ಮಾಡ್ಕೋಬೇಕು, ಚಾನ್ಸಸ್ ಇರುತ್ತೆ ಅಂತ. ಕಾಸಸ್ ಆಫ್ ಲ್ಯಾಂಡ್ಸ್ಲೈಡ್, ಜಿಯೋಲಾಜಿಕಲ್ ಕಾಸಸ್ ಇರುತ್ತೆ, ಮಾರ್ಫಾಲಜಿಕಲ್ ಕಾಸಸ್, ಹ್ಯೂಮನ್ ಕಾಸಸ್. ಲೈಕ್ ಅಂದರೆ ಜಿಯೋಲಾಜಿಕಲ್ ಅಂದರೆ ವೀಕ್ ಆರ್ ವೆದರ್ಡ್ ಫಿಶರ್ಡ್ ಮೆಟೀರಿಯಲ್ಸ್ ಇರುತ್ತೆ, ಪರ್ಮೇಬಿಲಿಟಿ, ಕಾಂಟ್ರಾಸ್ಟ್. ನೀವು ಲ್ಯಾಂಡೇಸ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತಂದರೆ ಏನು ಮಾಡ್ತೀರಾ, ಅಲ್ಲೋಗಿ ಮನೆ ಕಟ್ಟಿದರೆ ಮತ್ತು ಲ್ಯಾಂಡ್ಸ್ಲೈಡಾಗಿ ಬೀಳೋದೆ. ಮಾರ್ಫಾಲಜಿಕಲ್ ಅಂದರೆ ಟೆಕ್ಟೋನಿಕ್ ಅಪ್ಲಿಫ್ಟ್ಮೆಂಟು. ಇನ್ನೊಂದು ಇದು ಕೆಳಗೆ ಹೋಯ್ತು ಅಂದರೆ ಇನ್ನೊಂದು ರೀಜನ್ ಮೇಲೋಗ್ಬಿಡುತ್ತೆ ಹಾಗೆ. ನೆಕ್ಸ್ಟ್ ಎರೋಷನ್ನು, ಸ್ಲೋಪು, ಗ್ಲೇಷಿಯಲ್ ರಿಬೌಂಡು, ವೆಸ್ಟೇಷನ್ ಲಾಸ್. ಹ್ಯೂಮನ್ ಅವರೇನು ಎಕ್ಸ್ಕವೇಷನ್, ಭೂಮಿ ತೋಡಿದ್ದೆ. ನೆಕ್ಸ್ಟ್ ಡಿಫಾರೆಸ್ಟೇಷನ್, ಮರ ಕಡಿಯೋದು, ಮೈನಿಂಗು, ಇರಿಗೇಷನಿಂದ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೋಶಿ ಮಾಡಿದ್ರೆ ಆಕೆ ಮೈನಿಂಗ್ ಅನ್ನೋ ಒನ್ ಆಫ್ ದ ರೀಸನ್ ಅಂತ ಹೇಳಿದರು. ಅದಕ್ಕೆ ಮತ್ತು ಬಿಗ್ ಪ್ರಾಜೆಕ್ಟ್ಸ್ಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ. ಇವೇ ಸೇಮ್ ನ್ಯಾಚುರಲ್ ಹ್ಯೂಮನ್ ಕಾಸಸ್ಸು. ಓಕೆನಾ. ನೆಕ್ಸ್ಟ್ ಇಂಪ್ಯಾಕ್ಟ್ಸ್, ಎಲ್ಲಾದರೂ ಜೀವಹಾನಿ ಆಗೋದೆ, ಎನ್ವೈರ್ಮೆಂಟಲ್ ಆಗುತ್ತೆ. ಬಟ್ ಏನು ಪಾಯಿಂಟ್ಸ್ ಬರೀತಿರೋದು ಇಂಪಾರ್ಟೆಂಟ್. ಎನ್ವೈರ್ಮೆಂಟಲ್ ಲಾಸಸ್ ಕರೆಕ್ಟು, ಇಂಪ್ಯಾಕ್ಟಲ್ಲಿ ಲ್ಯಾಂಡ್ಸ್ಕೇಪು ಅಲ್ಟ್ರೇಷನ್ ಆಗುತ್ತೆ, ಈ ಥರ ವರ್ಡ್ಸ್ ಬರೀಬೇಕು ನೀವು. ದಟ್ ಶುಡ್ ಹ್ಯಾಸ್ ಟು ಬಿ ಇನ್ ರಿಲೇಷನ್ ವಿತ್ ದಟ್ ಕಾನ್ಸೆಪ್ಟ್. ಲ್ಯಾಂಡ್ ಹಿಂಗಿತ್ತು, ಈಗ ಹಿಂಗೆ ಆಗ್ಬಿಡುತ್ತೆ, ಇಷ್ಟೇ ಬರೀ ಸಾಕು. ಲ್ಯಾಂಡ್ ಆಲ್ಟ್ರೇಷನ್.
ನೆಕ್ಸ್ಟ್ ಬಯೋಡೈವರ್ಸಿಟಿ ಲಾಸ್, ಸಿಲ್ಟೇಷನ್, ರಿವರ್ ಬ್ಲಾಕೇಜ್, ರಿವರ್ ಹೋಗ್ತಾ ಇತ್ತಾ ಲ್ಯಾಂಡ್ಸ್ಲೈಡಾಗಿ ಬಿದ್ದುಬಿಡುತ್ತೆ ಇದೆಲ್ಲ. ನೆಕ್ಸ್ಟ್ ಸೋಷಿಯೋ ಎಕನಾಮಿಕ್ ಡಿಸ್ಪ್ಲೇಸ್ಮೆಂಟ್, ಲಾಸ್ ಆಫ್ ಲೈಫು, ಪಾವರ್ಟಿ, ಸೈಕಾಲಜಿಕಲ್ ಡಿಸ್ಟ್ರೆಸ್, ಲೈಕ್ ಮನೆ ಮಠ ಕಳ್ಕೊಂಡ್ರೆ ತುಂಬ ಹಿಂಸೆ. ಲೈಕ್ ಈಗ ನೋಡಿದ್ದು ಒಂದು ಹೋಟ್ಲಿದೆ, ಕಳ್ಕೊಂಡ್ರಿಗೆ ಎಷ್ಟು ಲಾಸ್ ಆಗಿರುತ್ತೆ. ಇನ್ನೊಂದೇನು ಪ್ರಾಬ್ಲಮ್ ಗೊತ್ತಾ, ಈಗ ಇಲ್ಲೊಂದು ಲ್ಯಾಂಡ್ ಇತ್ತು ಅಂದ್ಕೊಳ್ಳೋಣ, ಓಕೆನಾ, ಇದೆ. ಈಗ ಲ್ಯಾಂಡ್ಸ್ಲೈಡಾಗಿ ಬಿದ್ದೇ ಹೋಯ್ತು, ಅಲ್ಲಿ ಲ್ಯಾಂಡೇ ಇಲ್ಲ. ಈಗ ನಾನು ಲ್ಯಾಂಡ್ ಅಂತ ಕೇಳಿದ್ರೆ ಏನು ಮಾಡೋದು ಈಗ? ಮತ್ತೆ ಯಾರಾದರೂ ಹಿಂಗೆ ಲ್ಯಾಂಡ್ ಎತ್ತಿ ಹಿಂಗೆ ಕಟ್ಟಿ ಮಾಡ್ತೋರ್ಸು, ಹಾಂ ನೀನು ಲ್ಯಾಂಡ್ ತಗೋ ಅಂತ ಏನು ಮಾಡ್ತೀರಿ? ದಟ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ವಿ ಆರ್ ಫೇಸಿಂಗ್. ಇನ್ಫ್ರಾಸ್ಟ್ರಕ್ಚರ್, ರೋಡ್, ರೈಲ್ ಡಿಸ್ಟ್ರಕ್ಷನ್, ಈಗ ರೈಲ್ವೇ ಇರುತ್ತೆ, ಹೋಯ್ತಿದ್ದು ರೋಡ್ ಹೋಯ್ತು. ಲಾಂಗ್ ಟರ್ಮ್ ರೆಡ್ಯೂಸ್ ಲ್ಯಾಂಡ್ ಯುಟಿಲಿಟಿ, ಕಮ್ಯುನಿಟಿ ಡ್ರಾಮಾ ಆಗಿರುತ್ತೆ. ಒಂದು ಜೋಶಿ ಮಠದಲ್ಲಿ ಈಗೂ ಹೋಗಿ ಕೇಳಿ, ಲೈಕ್ ಸ್ಟಿಲ್ ದೇ ಕ್ಯಾನ್ ರಿಮೆಂಬರ್ ದಟ್ ಲ್ಯಾಂಡ್ಸ್ಲೈಡ್ ಇವೆಂಟ್, ಓಕೆನಾ. ನೆಕ್ಸ್ಟ್ ಲ್ಯಾಂಡ್ಸ್ಲೈಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ, ಲೈಕ್ NDMAದವರು 11th ಫಾರ್ಮೇಷನ್ ಡೇನಲ್ಲಿ ಹೇಳಿದೆ. 16ನಲ್ಲಿ ಟಾಸ್ಕ್ ಫೋರ್ಸ್ ಡಿಮ್ಯಾಂಡ್ 6 ಸಬ್ ಗ್ರೂಪ್ಸ್ ಮಾಡಿದ್ದೀವಿ. ನ್ಯಾಷನಲ್ ಲ್ಯಾಂಡ್ಸ್ಲೈಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಲಾಂಚ್ ಮಾಡಿದ್ದೀವಿ. ಅದಕ್ಕೆ ಅಂತಲೇ ನ್ಯಾಷನಲ್ ಲ್ಯಾಂಡ್ಸ್ಲೈಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಅಂತ ಮಾಡಿದ್ದೀವಿ. ನೆಕ್ಸ್ಟ್ ಕೀ ಇಶ್ಯೂಸ್, ಇನ್ಎಡಿಕ್ವೇಟ್ ಅರ್ಬನ್ ಪ್ಲಾನಿಂಗ್. ಏನಂತಂದರೆ ಈ ಹೈಲಿ ವಲ್ನರಬಲ್ ಸಿಚುವೇಷನ್ಸಲ್ಲಿ ಮತ್ತು ಈ ಮೌಂಟೇನ್ಸಲ್ಲಿ ಈ ರೋಡ್ ಇಷ್ಟಿರುತ್ತೆ, ಸಣ್ಣ ಕಿರಿದಾದ ರೋಡು, ಇಲ್ಲೊಂದು ಸಣ್ಣ ಸಣ್ಣ ಅಂಗಡಿ ಮಾಡ್ಕೊಳ್ತೀನಿ, ಪೋಲ್ಗಿಲ್ ಹಾಕೊಂಡು ನಿಂತಿಸ್ಕೊಳ್ಳೋದು. ಇಲ್ಲಿ ನಾನು ಕಟ್ತೀನಿ ಅಂತ ಅಂಗಡಿ, ಇವನು ಕಟ್ಟೋದು ಇವನು ಕಟ್ಟೋದು, ಸಿಕ್ಕಂಗೆ ಇನ್ಎಡಿಕ್ವೇಟ್ ಅರ್ಬನ್ ಪ್ಲಾನಿಂಗು, ಮನೆಗಳು ಕಟ್ಟೋದು ಹಾಗೆ. ನೆಕ್ಸ್ಟ್ ಅಬ್ಸೆನ್ಸ್ ಆಫ್ ಲ್ಯಾಂಡ್ ಯೂಸ್ ಪಾಲಿಸಿ ಇಲ್ಲ, ನಾವು ಯಾವ ಲ್ಯಾಂಡನ್ನು ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ಇದ್ರೊಂದು ಯಾರು ಫಾಲೋ ಮಾಡಲ್ಲ. ಸೊ ದೀಸ್ ಕೈಂಡ್ ಆಫ್ ಇವೆಂಟ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್. ಲ್ಯಾಕ್ ಆಫ್ ಹಜಾರ್ಡ್ ಝೋನಿಂಗ್ ಎನ್ಫೋರ್ಸ್ಮೆಂಟ್ ಇರಲ್ಲ. ನೆಕ್ಸ್ಟ್ ಲ್ಯಾಂಡ್ಸ್ಲೈಡ್ ಹಜಾರ್ಡ್ ಮ್ಯಾಪಿಂಗ್ ಮಾಡಬೇಕು, ಪ್ರಾಬ್ಲಮ್ಸ್ ಇದೆ. ಸಸೆಪ್ಟಿಲಿಟೀಸ್ ಝೋನೇಷನ್, ಸೀಮ್ಲೆಸ್ ಸ್ಟೇಟ್ ಆರ್ ಡಿಸ್ಟ್ರಿಕ್ಟ್ ಝೋನೇಷನ್ ಮ್ಯಾಪ್ಸ್ ಆರ್ ನಾಟ್ ವೈಡ್ಲಿ ಅವೈಲೇಬಲ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಥವಾ ಈಸ್ಟರ್ನ್ ವೆಸ್ಟರ್ನ್ ಘಾಟ್ಸಲ್ಲಿ ಝೋನೇಷನ್ ಮ್ಯಾಪ್ಸೇ ಇಲ್ಲ ನಮ್ಮ ಹತ್ರ ಕರೆಕ್ಟಾಗಿ. ಆಫನ್ ಲ್ಯಾಕ್ ಹಿಸ್ಟಾರಿಕಲ್ ಕ್ಯಾಟಸ್ಟ್ರೋಫಿಕ್ ಇವೆಂಟ್ಸ್, ಲೈಕ್ ಕ್ಯಾಟಸ್ಟ್ರೋಫಿಕ್ಸ್ ಅಂತಂದರೆ ಅಲ್ಲಿ ಆಗಿರ್ತಕ್ಕಂಥ ನ್ಯಾಚುರಲ್ ಕೆಲಾಮಿಟೀಸ್ ಇವೆಂಟ್ಸ್ದು ಏನು ಬಿದ್ದೋಗಿದೆ, ಇಲ್ಲೇನಾಗಿತ್ತು ಅನ್ನೋ ಡಾಟಾನೇ ಇಲ್ಲ ನಮ್ಮ ಹತ್ರ. ಅದು ಮಿಸ್ಸೇ ಆಗಿದೆ. ಅಥವಾ ಗೂಗಲ್ ಇಮೇಜ್ದು ಅಥವಾ ಈವನ್ ಈ ಸ್ಯಾಟಲೈಟ್ ಇಮೇಜಸ್ಗಳು ತಗೊಂಡು ಅದನ್ನು ಕಂಪ್ಯಾರಿಸನ್ ಮಾಡಿ ಸ್ಟಡೀಸೇ ಇಲ್ಲ, ಸುಮ್ಮನೆ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಡ್ರೈನೇಜ್ ಡಿವೈಡ್ ಮಿಸ್ಸಿಂಗ್ ಆಗ್ತಿರುತ್ತೆ. ಇದಲ್ಲದೆ ಮತ್ತು ಇನ್ನೇನು ಪ್ರಾಬ್ಲಮ್ಸ್ ಅಂದರೆ ಲ್ಯಾಂಡ್ಸ್ಲೈಡ್ ಮಾನಿಟರಿಂಗ್ ಆ್ಯಂಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್. ಹೈಟೆಕ್ ಸೊಲ್ಯೂಷನ್ಸ್ ಎಕ್ಸಿಸ್ಟ್ ಬಟ್ ಲೋ ಕಾಸ್ಟ್ ಹೈ ಇಂಪ್ಯಾಕ್ಟ್ ಮಾಡಲ್ಸ್ ಆರ್ ಲ್ಯಾಕಿಂಗ್. ಅಂದರೆ ಕಾಸ್ಟ್ ಕಡಿಮೆ ಇರಬೇಕು, ಮಾಡಲ್ ಇಂಪ್ಯಾಕ್ಟ್ ಜಾಸ್ತಿ ಇರಬೇಕು, ಆ ಥರದ್ದು ಇಲ್ಲ. ಕಾಂಪ್ಲೆಕ್ಸ್ ಲ್ಯಾಂಡ್ಸ್ಲೈಡ್ ಟ್ರಿಗರ್ಸ್ ದಿ ಇನ್ ರೀಜನ್ಸ್ ಲೈಕ್ ಉತ್ತರಾಖಂಡ, ನಾರ್ತ್ ಈಸ್ಟರ್ನ್. ಆಮೇಲೆ ಪೂರ್ ವೆದರ್ ಸ್ಟೇಷನ್ ಕವರೇಜಸ್ ಇರುತ್ತೆ, ರಿಯಲ್ ಟೈಮ್ ಲ್ಯಾಂಡ್ಸ್ಲೈಡ್ ಟೈಮಿಂಗ್ ಡಾಟಾ ಇದೆ. ಸ್ಕೇರ್ಸ್ ಆರ್ ಸೇಫ್ ಶೆಲ್ಟರ್, ಆಲ್ಟರ್ನೇಟ್ ರೂಟ್ ಮ್ಯಾಪ್ಸ್ ಇಲ್ಲ. ರಿಸ್ಕ್ ಕಮ್ಯುನಿಕೇಟ್ ಮಾಡೋದು ರಿಸ್ಕ್ ಆಗಿಬಿಡುತ್ತೆ, ತುಂಬ ತೊಂದರೆ ಆಗುತ್ತೆ. ಮಿನಿಮಲ್ ಸಕ್ಸಸ್ಫುಲ್ ಆರ್ ರಿಯಲ್ ಟೈಮ್ ಲ್ಯಾಂಡ್ಸ್ಲೈಡ್ ಮಾನಿಟರಿಂಗ್ ಡಾಟಾ. ನೆಕ್ಸ್ಟ್ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಟ್ರೈನಿಂಗ್ ಸ್ಟೇಕ್ ಹೋಲ್ಡರ್ಸ್. ಅದನ್ನೇ ಲೈಕ್ ನೋ ಇನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕ್ ಇಲ್ಲ ಲ್ಯಾಂಡ್ಸ್ಲೈಡ್ ಆದಾಗ ಹೇಗೆ ಮಾಡಬೇಕು ಅನ್ನೋದಕ್ಕೆ. ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇಲ್ಲ, ಆಫನ್ ಥಿಯರಿ ಓರಿಯೆಂಟೆಡ್ ಇದ್ದಾವೆ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಪ್ರಾಕ್ಟಿಕಲಲ್ಲಿ ಹೇಳ್ಬೋದು, ನೋ ಕೆಟಲಿಂಗ್ ಆಫ್ ದಿ ಟ್ರೆಡಿಷನಲ್ ಡಿಸಾಸ್ಟರ್ಸ್ಗಳು ನಾಲೆಡ್ಜ್ನ. ಲೋಕಲ್ಸ್ಗಳು ಅನ್ಅವೇರ್ ಇದ್ದಾರೆ, ಲ್ಯಾಂಡ್ಸ್ಲೈಡ್ ಲೇಕ್ ಔಟ್ಬರ್ಸ್ಟ್ ಫ್ಲೋ ಆಗ್ಬೋದು ಅನ್ನೋ ಒಂದು ಐಡಿಯಾನೇ ಇಲ್ಲ ಜನಕ್ಕೆ ಈ ಹಜಾರ್ಡ್ಗಳ ಬಗ್ಗೆ. ಒಂದು ಲ್ಯಾಂಡ್ಸ್ಲೈಡ್ ಆಗಿ ಆ ಲ್ಯಾಂಡ್ಸ್ಲೈಡ್ ಭೂಮಿ ಕುಸಿದಾಗಿ ಅಲ್ಲಿಂದ ಒಂದು ಫ್ಲಡ್ ಕ್ರಿಯೇಟ್ ಆಗ್ಬೋದು ಅನ್ನೋದು ಐಡಿಯಾನೇ ಇಲ್ಲ. ಜಿಯೋಲಾಜಿಸ್ಟ್ ಆರ್ ಜಿಯೋಮಾರ್ಫಾಲಜಿಸ್ಟ್ಗಳು ನಾಟ್ ಎ ಪಾರ್ಟ್ ಆಫ್ ಲೋಕಲ್ ಬಾಡೀಸ್ ಲೈಕ್ ಮುನ್ಸಿಪಾಲಿಟೀಸ್ ಒಳಗೆ ಅವ್ರನ್ನ ಕನ್ಸಿಡರೇ ಮಾಡಲ್ಲ. ನೆಕ್ಸ್ಟ್ ಮೌಂಟೇನ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಪಾಲಿಸೀಸ್. ನೋ ಲ್ಯಾಂಡ್ ಇಸ್ ಪಾಲಿಸೀಸ್. ಅದೇ ಹೇಳ್ದಂಗೆ ಡಾರ್ಜಿಲಿಂಗ್ ಫೇಸಸ್ ಡ್ಯೂಯಲ್ ಕಂಟ್ರೋಲ್. ಫಾರ್ ಎಕ್ಸಾಂಪಲ್ ಡಾರ್ಜಿಲಿಂಗಲ್ಲಿ ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ಇದೆ ಮತ್ತು ಅಲ್ಲೊಂದು ಗೋರ್ಖಾ ಟೆರಿಟೋರಿಯಲ್ ಅಡ್ಮಿನ್ ಇದೆ. ಅಲ್ಲೊಂದು ಗೋರ್ಖಾ ಲ್ಯಾಂಡ್ ಮಾಡ್ರಿ ಅಂತಂದು ಹೇಳಿ ಒಂದಿಷ್ಟು ಜನ ಹೋರಾಡ್ತಿದ್ದಾರೆ. ಇವ್ರು ಏನಾದರೂ ಹೇಳೋಕ್ಕೆ ಹೋದರೆ ಗೌರ್ಮೆಂಟ್ನವ್ರು, ವೆಸ್ಟ್ ಬೆಂಗಾಲ್ದವರು, ಇವ್ರು ನಮಗೋದೇ ಇಲ್ಲ, ಹಿಂಗೆ ನೀವೇನೋ ಲ್ಯಾಂಡ್ ಎಂಕ್ರೋಚ್ಮೆಂಟ್ ಮಾಡೋಕ್ಕೆ ಬರ್ತಿದ್ದೀರಿ ಅಂತಲೇ ಥಿಂಕ್ ಮಾಡ್ತಿದ್ದಾರೆ. ನೆಕ್ಸ್ಟು ಸ್ಟೆಬಿಲೈಸೇಷನ್ ಆ್ಯಂಡ್ ಮಿಟಿಗೇಷನ್ ಲ್ಯಾಂಡ್ಸ್ಲೈಡ್ಸ್ಗಳು. ಲೈಕ್ GSI ಕೆನಾಟ್ ಅಲೋನ್ ಮ್ಯಾನೇಜ್ ದ ಜಿಯೋಟೆಕ್ನಿಕಲ್ ಸ್ಟಡೀಸ್. ಇದಕ್ಕೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ಸೇ ಬೇಕು, ಲ್ಯಾಂಡ್ ಸ್ಲೈಡ್ಸ್ಗೆ ಸಪ್ರೇಟ್ ಸ್ಟಡೀಸ್ ಬೇಕು. ಇನಿಷಿಯೇಟಿವ್ಸ್ಗಳು ಮಾಡಿ ಲ್ಯಾಂಡ್ಸ್ಲೈಡ್ ರಿಸ್ಕ್ ಮ್ಯಾನೇಜ್ಮೆಂಟು. ನೆಕ್ಸ್ಟ್ ಲ್ಯಾಂಡ್ಸ್ಲೈಡ್ ಮಾನಿಟರಿಂಗ್ ಆ್ಯಂಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್. ಗ್ಲೋಬಲಲ್ಲಿ ಸೇಫ್ ಲ್ಯಾಂಡ್ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ ನಾರ್ವೇದವರು, ಓಕೆನಾ. ಲೈಕ್ ಲ್ಯಾಂಡ್ಸ್ಲೈಡ್ ಮ್ಯಾನೇಜ್ಮೆಂಟ್ಗೆ ನಾರ್ವೇದವರು ಸೇಫ್ ಲ್ಯಾಂಡ್ ಪ್ರಾಜೆಕ್ಟ್ ಅಂತ ಒಂದಿದೆ. ಸ್ಲೋವಕಿಯಾ ಪ್ರಿಪೇರ್ ದ ಗೈಡ್ಲೈನ್ಸ್ ಆ್ಯಂಡ್ ಲ್ಯಾಂಡ್ಸ್ಲೈಡ್ ಸ್ಟ್ರಾಟಜೀಸ್ ಮಾಡಿದ್ರು. ಒಂದು ಸ್ಲೋವಕಿಯಾದವರು ಒಂದು ಗೈಡ್ಲೈನ್ಸ್ ಪ್ರಿಪೇರ್ ಮಾಡಿದ್ದಾರೆ. ಇಂಡಿಯಾದವರು ನಾವು ಲ್ಯಾಂಡ್ ಸ್ಲಿಪ್ ಅಂತ ಪ್ರಾಜೆಕ್ಟ್ ಒಂದು ಮಾಡಿದ್ವಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಬ್ರಿಟಿಷ್ ಜಿಯೋಲಾಜಿಕಲ್ ಸರ್ವೇದವ್ರು ಸೇರಿಕೊಂಡು. USGS ಅಂತ ಒಂದಿದೆ, ಯೂಸಿಂಗ್ ರಿಯಲ್ ಟೈಮ್ ಮಾನಿಟರಿಂಗ್ ಸಿಸ್ಟಮ್ ಗ್ಲೋಬಲಿ, ಓಕೆನಾ. ದಿಸ್ ಇಸ್ ದ ಲ್ಯಾಂಡ್ ಸ್ಲಿಪ್ ಪ್ರೋಗ್ರಾಮ್. ನೆಕ್ಸ್ಟ್ ಅವೇರ್ನೆಸ್ ಪ್ರೋಗ್ರಾಮ್ ಏನಿದೆ ಗೌರ್ಮೆಂಟ್ ಆಫ್ ಇಂಡಿಯಾದು, UNDP ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ನು, NRDMಸು, ಲ್ಯಾಂಡ್ಸ್ಲೈಡ್ ಎಜುಕೇಷನ್ ಸೇಮ್ ಅದೇ. ನೆಕ್ಸ್ಟ್ ಅವೇರ್ನೆಸ್ ಅಂತ ಬಂದುಬಿಟ್ರೆ ಎಜುಕೇಷನ್ ಬಂದ್ಬಿಡುತ್ತೆ. NIDM ಅಂತ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ, ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಕಾಂಪ್ರಹೆನ್ಸಿವ್ ಲ್ಯಾಂಡ್ಸ್ಲೈಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇದೆ. EDPC ಏಷ್ಯಾ ಒಳಗೆ, ಲೈಕ್ ಬಗಿಯೋನ ಫಿಲಿಪೈನ್ಸಲ್ಲಿ, ಪಟಂಗೋ ಥೈಲ್ಯಾಂಡು, ಕಲುತರ ಶ್ರೀಲಂಕಾ ರಿಸ್ಕ್ ಅಸೆಸ್ಮೆಂಟ್ ಫಾರ್ ಅರ್ಬನ್ ಮೈಗ್ರೇಷನ್.
ಈ ಲ್ಯಾಂಡ್ಸ್ಲೈಡನ್ನ ಅದಾಗಿ ಬಿಲ್ಡಿಂಗ್ ಕಟ್ಸ್ತಾರೆ. ಬಿಲ್ಡಿಂಗ್ ಕಟ್ಸೋದೇ ಒಳಗೆ ಯಾರೋ ಕೆಲಸ ಮಾಡ್ತಾರೆ ಮೇಜರಾಗಿ, ಅಂದರೆ ಗೌಂಡಿ ಮತ್ತು ಬೇಲ್ದಾರ್ ಅನ್ಬೋದು, ಅಥವಾ ಗಾರೆ ಕೆಲಸದವ್ರು ಅವ್ರು ಕಟ್ಟೋರು, ಹೌದು ಒಪ್ಕೊತೀನಿ. ಅದಕ್ಕೆ ಡಿಸೈನು ಪ್ಲ್ಯಾನ್ ಮಾಡೋದು ಯಾರು? ಆರ್ಕಿಟೆಕ್ಟ್ಸು ಮತ್ತು ಇಂಜಿನಿಯರ್. ಇವ್ರಿಗೊಂದು ಪ್ರೋಗ್ರಾಮ್ ಮಾಡಿದ್ವಿ, ಏನು? ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ದಿ ಆರ್ಕಿಟೆಕ್ಟ್ಸ್ ಇನ್ ಅರ್ಥ್ಕ್ವೇಕ್ ರಿಸ್ಕ್ ಮ್ಯಾನೇಜ್ಮೆಂಟ್, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ಇಂಜಿನಿಯರ್ಸ್ ಇಷ್ಟೇ ಇನ್ ಅರ್ಥ್ಕ್ವೇಕ್ ರಿಸ್ಕ್ ಮ್ಯಾನೇಜ್ಮೆಂಟ್. ನ್ಯಾಷನಲ್ ಪ್ರೋಗ್ರಾಮ್ ಆನ್ ಕೆಪಾಸಿಟಿ ಬಿಲ್ಡಿಂಗ್ ಆನ್ ಆರ್ಕಿಟೆಕ್ಟ್ಸ್ಗೆ ಇನ್ ಅರ್ಥ್ಕ್ವೇಕ್ ರಿಸ್ಕ್ ಮ್ಯಾನೇಜ್ಮೆಂಟ್, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ಇಂಜಿನಿಯರ್ಸ್ ಇದು ಇನ್ ಅರ್ಥ್ಕ್ವೇಕ್ ರಿಸ್ಕ್ ಮ್ಯಾನೇಜ್ಮೆಂಟ್. ಈ ಥರ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಇದನ್ನು ಬರೀ ಈ ಥರ ವರ್ಡ್ಸ್ ಲೈಕ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವರ್ಡ್ ನೋ ಸಮಥಿಂಗ್ ಅಂತ. NDMA ಗೈಡ್ಲೈನ್ಸು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟೀಸು, ಗೌರ್ಮೆಂಟ್ ಆಫ್ ಇಂಡಿಯಾದ UNDP DRM ಪ್ರಾಜೆಕ್ಟ್ಸ್ ಇದ್ದಾವೆ, ಅಂದರೆ ಡಿಸಾಸ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ. ಇಂಟರ್ನ್ಯಾಷನಲಿ USA ಒಂದು ಲ್ಯಾಂಡ್ಸ್ಲೈಡ್ ಮಿಟಿಗೇಷನ್ ಸ್ಟ್ರಾಟಜಿ ಇದೆ, ಸ್ಲೋವಾಕಿಯಾ ಹೆಂಗೆ ಕೊಟ್ಟಿದ್ರು ಹಂಗೆ. UNದವರು ಒಂದು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಆನ್ ಲ್ಯಾಂಡ್ಸ್ಲೈಡ್ ರಿಸ್ಕ್ ರಿಡಕ್ಷನ್ ಇದೆ. ಇದು ವರ್ಲ್ಡ್ ಬ್ಯಾಂಕ್ದವರು ಒಂದು ಮೊಸಾಯಿಕ್ ಕಟ್ರಿ ಅಂತಂದರೆ ಸ್ಲೋಪ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಏನಿಲ್ಲ, ಇದು ಸ್ಲೋಪ್ ಇದೆನಾ, ಇಲ್ಲಿ ಒಂದು ಈ ಥರ ಕಾಂಪೌಂಡ್ ಕಟ್ಸೋದು, ಇದು ಮೊಸಾಯಿಕ್. ಈ ಥರ ಲ್ಯಾಂಡ್ಸ್ಲೈಡ್ ಆಗೋದಿತ್ತು ಅಂದರೆ ತಡೆಯುತ್ತೆ ಅಂತ. ಓಕೆನಾ? ನೆಕ್ಸ್ಟ್ ರೀಸೆಂಟ್ ಇನಿಷಿಯೇಟಿವ್ಸ್ ಏನು? ಅವಲಾಂಚೆ ಮಾನಿಟರಿಂಗ್ ರೆಡಾರ್. ಎಲ್ಲೆಲ್ಲಿ ಅವಲಾಂಚೆಗಳು ಆಗ್ತಿದ್ದಾವೆ ಅದನ್ನು ಮಾನಿಟರ್ ಮಾಡಿ, ಅದು ರೆಡಾರ್ ಅದನ್ನು ಬೇಗನ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಡಿಸಿಮಿನೇಟ್ ಮಾಡಬೇಕು. ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಮಾಡಿದ್ದೀವಿ, ಇದು ಸಿಕ್ಕಿಮಲ್ಲಿ ಮಾಡಿದ್ದೀವಿ. ಅವಲಾಂಚನ್ನು 3 ಸೆಕೆಂಡ್ಸಲ್ಲಿ ಡಿಟೆಕ್ಟ್ ಮಾಡುತ್ತೆ. ಇದನ್ನು ಡೆವಲಪ್ ಬೈ DRDO, ಇಂಡಿಯನ್ ಆರ್ಮಿಗೆ. ಅವ್ರಿಗೆ ಬೇಕಾಗುತ್ತೆ, ಇಂಡಿಯನ್ ಆರ್ಮಿಗೆ ಎಲ್ಲೋ ಗುಡ್ಡ ಹತ್ತುತ್ತಿರ್ತಾರೆ, ಅವ್ರಿಗೆ ಗೊತ್ತಿರಬೇಕಲ್ಲ ಎಲ್ಲೆಲ್ಲಿ ಅವಲಾಂಚಸ್ಗಳು ಆಗ್ತಿರುತ್ತೆ ಅಂದರೆ. ನೆಕ್ಸ್ಟ್ ರಿಯಲ್ ಟೈಮ್ ಲ್ಯಾಂಡ್ಸ್ಲೈಡ್ ವಾರ್ನಿಂಗ್ ಸಿಸ್ಟಮ್ ಅಲ್ಲಿ ಇದು ಸಿಕ್ಕಿಮಲ್ಲಿದೆ. ರಿಯಲ್ ಟೈಮ್ ಲ್ಯಾಂಡ್ಸ್ಲೈಡ್ ವಾರ್ನಿಂಗ್ ಸಿಸ್ಟಮ್. ಓಕೆನಾ? ಲೈಕ್ ಅದೇ ಲಾಂಗ್ ಟರ್ಮ್ ರಿಸ್ಕು, ಶಾರ್ಟ್ ಟರ್ಮ್ ರಿಯಲ್ ಟೈಮು ಇದೆ. ಫಸ್ಟ್ ಅವಲಾಂಚೆ ಮಾನಿಟರಿಂಗ್ ರೆಡಾರ್ ಇನ್ಸ್ಟಾಲ್ಡ್ ಇನ್ ಸಿಕ್ಕಿಮ್. ನೆಕ್ಸ್ಟ್ ಲ್ಯಾಂಡ್ಸ್ಲೈಡ್ ಹಜಾರ್ಡ್ ಮ್ಯಾಪ್ಸ್ಗಳು ಮಾಡ್ತಿದ್ದೀವಿ. ಲ್ಯಾಂಡ್ಸ್ಲೈಡ್ ಹಜಾರ್ಡ್ ಝೋನೇಷನ್ ಮ್ಯಾಪ್ಸು. ಆಮೇಲೆ UAV ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸು, ಟೆರೆಸ್ಟ್ರಿಯಲ್ ಲೇಸರ್ಸ್ಗಳು, ಸ್ಕ್ಯಾನರ್ಸ್ಗಳು. ಪೈಲಟ್ ಪ್ರಾಜೆಕ್ಟು ಉತ್ತರಾಖಂಡಲ್ಲಿ ರೂಟ್ ಕಾರಿಡಾರ್ ಅಂತ ಒಂದು ಮಾಡಿದ್ದೀವಿ ಟು ಸ್ಕೇಲ್ ದ ಲ್ಯಾಂಡ್ ಹಜಾರ್ಡ್ ಝೋನೇಷನ್ ಮ್ಯಾಪ್ಸು. ಲೋ ಕಾಸ್ಟ್ ಮಾನಿಟರಿಂಗ್ ಮಾಡಲ್ಸ್ಗಳು. ಲೋ ಕಾಸ್ಟ್ಗಳು ಇರಬೇಕು, ನಿಮಗೆ ಕಷ್ಟ ಆಗಿಬಿಡುತ್ತೆ ಎಲ್ಲ ಕಡೆಗೆ ಇಂಪ್ಲಿಮೆಂಟ್ ಮಾಡೋಕ್ಕನ್ನ. ನೆಕ್ಸ್ಟ್ ಸೆಂಟರ್ ಫಾರ್ ಲ್ಯಾಂಡ್ಸ್ಲೈಡ್ ರಿಸರ್ಚ್ ಸ್ಟಡೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದೆ. ಇನ್ಸ್ಟಿಟ್ಯೂಷನ್ಸ್ ಪ್ರಪೋಸ್ ಮಾಡಿದ್ದಾರೆ ಅದನ್ನ, ಇಲ್ಲ ಇನ್ನು ಪ್ರಪೋಸ್ ಮಾಡಿದ್ದೀವಿ ಬೈ NDMAದವರು. ಅಂದರೆ ಸೆಂಟರ್ ಫಾರ್ ಲ್ಯಾಂಡ್ಸ್ಲೈಡ್ ರಿಸರ್ಚ್ ಸ್ಟಡೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಅದ್ರ ಬಗ್ಗೆನೇ ಸ್ಟಡೀಸ್ ಮಾಡೋಕ್ಕೆ ಒಂದು ಬೇಕು ನಮಗೆ ಅಂತ. ಸ್ಟ್ರಾಟಜಿ ಸರ್ವೆ ಆಫ್ ಇಂಡಿಯಾ ಮೇಕ್ ಅವೈಲೇಬಲ್ 1:10,000 ಸ್ಕೇಲ್ನಾಗೆ ನಿಮ್ಗೆ ಮ್ಯಾಪ್ ಬೇಕು, ಟೋಪೋಗ್ರಫಿಕ್ ಬೇಸ್ ಮ್ಯಾಪ್ಸ್ ಬೇಕಂದ್ರೆ ಅಷ್ಟು ಡಿಟೇಲ್ಡ್ ಮ್ಯಾಪ್ಸ್ ಇರಬೇಕು ಅಂತ. ಇದನ್ನು ಬರೀರಿ, 1:10,000 ಸ್ಕೇಲಲ್ಲಿ ನಮಗೆ ಟೋಪೋಗ್ರಫಿಕ್ ಮ್ಯಾಪ್ಸ್ ಬೇಕು ಅಂತ ಸರ್ವೆ ಆಫ್ ಇಂಡಿಯಾದವ್ರು. ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ ಶಾರ್ಟ್ ಟರ್ಮು ಲಾಂಗ್ ಟರ್ಮಲ್ಲಿ ಅದೇ ಲ್ಯಾಂಡ್ಸ್ಲೈಡ್ ಹಜಾರ್ಡ್ ಝೋನೇಷನ್ ಮಾನಿಟರಿಂಗು ಕಮಿಟೀಸು ಅಂಡರ್ NDMA. ಲಾಂಗ್ ಟರ್ಮಲ್ಲಿ ಡಿಸ್ಟ್ರಿಕ್ಟ್ ಅಥವಾ ತಹಶೀಲ್ ಬ್ಲಾಕ್ ಲೆವೆಲ್ಸಲ್ಲಿ ಮ್ಯಾಪ್ಸ್ ಬೇಕವೆಲ್ಲ. ಮಾನಿಟರಿಂಗ್ ಮೆಕ್ಯಾನಿಸಮ್ಸು. ನೆಕ್ಸ್ಟ್ ಲ್ಯಾಂಡ್ಸ್ಲೈಡ್ ಮಾನಿಟರಿಂಗ್ ಆ್ಯಂಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇದ್ದಾರೆ, ಅದನ್ನೇ ಹೇಳಿದ್ನಲ್ವ. ಒಂದು ರೈನ್ಫಾಲ್ ಥ್ರೆಶೋಲ್ಡ್, ಇಷ್ಟು ರೈನ್ಫಾಲ್ ಥ್ರೆಶೋಲ್ಡ್ ಆಯಿತು ಅಂದರೆ ಲ್ಯಾಂಡ್ಸ್ಲೈಡ್ ಆಗ್ಬೋದು ಅಂತ. ನೆಕ್ಸ್ಟ್ ಸೆಸ್ಮಿಕ್ ಇಂಡ್ಯೂಸ್ಡ್ ಲ್ಯಾಂಡ್ಸ್ಲೈಡ್ ಆಗೋದು ಇರುತ್ತಲ್ಲ, ಅದನ್ನೂ ಅರ್ಲಿ ವಾರ್ನಿಂಗ್ ಮಾಡಬೇಕು. ಇಷ್ಟಕ್ಕಿಂತ ಏನಾದರೂ ಅರ್ತ್ ಟ್ರೆಮರ್ಸ್ ಜಾಸ್ತಿ ಇದ್ದಂದ್ರೆ ಚಾನ್ಸಸ್ ಆಫ್ ಲ್ಯಾಂಡ್ಸ್ಲೈಡ್ ಅಂತ ಮೊದಲೇ ವಾರ್ನಿಂಗ್ ಕೊಡಬೇಕಲ್ವಾ. ನೆಕ್ಸ್ಟ್ RT ಆ್ಯಂಡ್ ID ಮಾಡಲ್ಸ್. ಏನೆಲ್ಲ RT ಅಂದರೆ ಪ್ರೆಡಿಕ್ಟ್ಸ್ ದ ಲ್ಯಾಂಡ್ಸ್ಲೈಡ್ ಡೇ ಮಾಡ್ಬೋದು. ಲ್ಯಾಂಡ್ಸ್ಲೈಡ್ ಹವರ್ಸ್ ಪೋಸ್ಟ್ ರೈನ್ಫಾಲ್ ಮಳೆ ಬಿದ್ದಾದಮೇಲೆ ಎಷ್ಟು ಅವರಿಗೆ ಲ್ಯಾಂಡ್ಸ್ಲೈಡ್ ಆಗ್ಬೋದು ಅಂತ ಮಾಡ್ತೀವಿ. ನೆಕ್ಸ್ಟ್ RT ID ಮಾಡಲ್ಸ್ ಅಷ್ಟೇ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಇನ್ಕ್ರೀಸ್ ರೇನ್ ಗೇಜ್ ಡೆನ್ಸಿಟಿ ಮೇಲೆ, ವೈರ್ಲೆಸ್ ನೆಟ್ವರ್ಕಿಂಗ್, ರಿಯಲ್ ಟೈಮ್ ಕಂಟ್ರೋಲ್ ರೂಮು, ವಾರ್ನಿಂಗ್ಸ್ ಕೊಡೋದು ವಾಚ್ ಆ್ಯಂಡ್ ಅಲರ್ಟ್ ಫೇಸಲ್ಲಿ. ಇನ್ಸ್ಟಿಟ್ಯೂಷನ್ಸ್ ಅರೇಂಜ್ಮೆಂಟ್, ಅದಕ್ಕೆ ಕ್ಲಸ್ಟರ್ಸ್ ಮಾಡಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಅಮೃತ IITsಗಳನ್ನೆಲ್ಲ. ಇಂಡಸ್ಟ್ರಿ ಪಾರ್ಟಿಸಿಪೇಷನು, ಅವೇರ್ನೆಸ್ ಅದೇ ಅಪ್ರೋಚು, ಕಮ್ಯುನಿಟಿ ಪಾರ್ಟಿಸಿಪೇಷನು, 10 to 15 ಕಮ್ಯುನಿಟಿ ಎಜುಕೇಷನು, ವಿಲೇಜ್ ಲೆವೆಲ್ ವರ್ಕ್ಶಾಪು, ಟೆಕ್ನಾಲಜಿ ಪ್ರಮೋಷನ್ನು, ಟೂಲ್ಸ್, ಗ್ಲೋಬಲ್ ಆ್ಯಪ್ಸ್ ಇದೆ. ಅಮೆರಿಕನ್ ರೆಡ್ ಕ್ರಾಸ್ ಡಿಸಾಸ್ಟರ್ ಅಲರ್ಟ್ ಅಂತ ಒಂದಿದೆ. NDMA ಮೊಬೈಲ್ ಆ್ಯಪ್ಸ್ಗಳು ಮಾಡಿದ್ದೀವಿ. ಒಂದು ಸಬು ಅಂತ ಒಂದಿದೆ, ಬೇಬಿ ರೈನೋ ಮ್ಯಾಸ್ಕಟ್ ಇದೆ ಅದರದ್ದು. ಇದು ದಿಸ್ ಇಸ್ ಆಲ್ಸೋ ಫಾರ್ ಟೂಲ್ ಟು ಲ್ಯಾಂಡ್ಸ್ಲೈಡ್ ಡಿಸಿಮಿನೇಷನ್ ಇನ್ಫಾರ್ಮೇಷನ್ಗೆ. ಟಾಸ್ಕ್ ಫೋರ್ಸ್ ಕ್ರಿಯೇಷನ್ ಮಾಡಿ, ಟ್ರೈನಿಂಗು, ಡಾಟಾ ಸೆಂಟರು, CBFD ಪ್ರೋಗ್ರಾಮು. ಎಂಜಿನಿಯರಿಂಗನ್ನು ಯೂಸ್ ಮಾಡಿ, ಲೈಕ್ ಲ್ಯಾಂಡ್ಸ್ಲೈಡ್ನ ತಡೆಗಟ್ಟಕ್ಕೆ ಏನಿಲ್ಲ, ಲೈಕ್ ಮ್ಯಾಸ ಅಂತ ಹೇಳಿದ್ನೋ ಈ ಥರ ಕನ್ಸ್ಟ್ರಕ್ಷನ್ ಯೂಸ್ ಮಾಡೋಕ್ಕೆ. ಮೌಂಟೇನ್ ಝೋನ್ ರೆಗ್ಯುಲೇಷನ್ ಆ್ಯಂಡ್ ಪಾಲಿಸೀಸ್ ಇದೆ. ಬೆಸ್ಟ್ ಪ್ರಾಕ್ಟೀಸಸ್ ಡಾಕ್ಯುಮೆಂಟೇಷನ್ ಇನ್ NLMPಗಳನ್ನ ಮಾಡಿ, ಲ್ಯಾಂಡ್ ಝೋನಿಂಗ್ ರೆಗ್ಯುಲೇಷನ್ಸ್ಗಳು ಮಾಡಿ, ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಟು ಲ್ಯಾಂಡ್ಸ್ಲೈಡ್ ರೆಸಿಸ್ಟೆನ್ಸ್ಗೆ ಆಗೋ ಥರನೇ ಬಿಲ್ಡಿಂಗ್ಸ್ ಕಟ್ಟಿರಿ. ನೆಕ್ಸ್ಟು ಸ್ಟೆಬಿಲೈಸೇಷನ್, ಮಿಟಿಗೇಷನ್ ಆ್ಯಂಡ್ SP ಫಾರ್ ಲ್ಯಾಂಡ್ಸ್ಲೈಡ್ಸ್. ಮ್ಯಾನೇಜ್ಮೆಂಟ್ ಮಾಡೋದು ಲೈಕ್ ಸೇಮ್ ಅದೇ, ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್ ಅವು ಬರ್ತವೆ. ಕೀ ಕಾನ್ಸೆಪ್ಟ್ಸ್ ಏನು? ಲ್ಯಾಂಡ್ಸ್ಲೈಡ್ ಝೋನಿಂಗ್ ಅಂದರೆ ಡಿವೈಡ್ ಸ್ಲೋಪ್ಸ್ ಇಂಟು ಝೋನ್ಸ್ ಬೈ ಸಸೆಪ್ಟಿಬಿಲಿಟಿ, ಹಜಾರ್ಡ್, ರಿಸ್ಕ್. ಇದನ್ನೇ ನಾವು ಝೋನಿಂಗ್ ಅಂತೀವಲ್ಲ, ಎಲ್ಲಿ ಏನೇನಿದೆ ಅಂತ ಹೇಳಬೇಕು ನನಗೆ.
ಇದು ಸಸೆಪ್ಟಿಬಲು, ಇದು ಹಜಾರ್ಡ್ ಇದೆ, ಇದು ರಿಸ್ಕ್ ಇದೆ. ನೆಕ್ಸ್ಟ್ ಸಸೆಪ್ಟಿ ಝೋನಿಂಗ್ ಬೇಸ್ಡ್ ಆನ್ ದಿ ಪಾಸ್ಟ್ ಲ್ಯಾಂಡ್ಸ್ಲೈಡ್ ಮೇಲೆ ಹಜಾರ್ಡ್ ಝೋನಿಂಗ್ ಎಲ್ಲೆಲ್ಲಿರುತ್ತೆ ರಿಸ್ಕ್ ಅದನ್ನೇ ಮಾಡಿರಿ ಅಂತ ಹೇಳ್ತಿದ್ದಾರೆ. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಲ್ಯಾಂಡ್ಸ್ಲೈಡ್ ಮ್ಯಾನೇಜ್ಮೆಂಟ್ ಸೇಮ್ ಅದೇ, ಅಂಡರ್ಸ್ಟ್ಯಾಂಡಿಂಗ್ ದ ರಿಸ್ಕ್, ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್, ಇನ್ವೆಸ್ಟಿಂಗ್ ಇನ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್, ಕೆಪಾಸಿಟಿ ಡೆವಲಪ್ಮೆಂಟ್, ಕ್ಲೈಮೇಟ್ ರಿಸ್ಕ್. ಇದ್ರಿಗೆ ಏನು ಇಂಪಾರ್ಟೆಂಟ್ ಅಂದರೆ ಡಾಟಾಸಲ್ಲಿ ಇಂಡಿಯಾದು 13.7% ಇಂಡಿಯಾ ಇಸ್ ಲ್ಯಾಂಡ್ಸ್ಲೈಡ್ ಸಸೆಪ್ಟಿಬಲ್ ಇದೆ. JSI ಎಸ್ಟಿಮೇಟ್ಸ್ ಅಂದರೆ 12.6%, ಬರೀ 12 to 13% ಇಸ್ ಅಟ್ ರಿಸ್ಕ್. ಹಿಮಾಲಯನ್ ರೀಜನ್ ಅಲೋನ್ ಕೌಂಟ್ ಫಾರ್ 30% ಆಫ್ ದಿ ಗ್ಲೋಬಲ್ ಲ್ಯಾಂಡ್ಸ್ಲೈಡ್. ವರ್ಲ್ಡಿನ 30% ಲ್ಯಾಂಡ್ಸ್ಲೈಡ್ ಹಿಮಾಲಯದಲ್ಲೇ ಆಗುತ್ತೆ, ಥಿಂಕ್ ಮಾಡಿ. ತಮಿಳ್ನಾಡಲ್ಲಿ ಓವರ್ 100 ಲ್ಯಾಂಡ್ಸ್ಲೈಡ್ಸ್ ಆಗಿದೆ. ನೀಲಗಿರಿಸಲ್ಲಿ 2500 tons ಆಫ್ ಸಾಯಿಲ್ ಲಾಸ್ ಆಗುತ್ತೆ ಒಂದ್ಸತಿ ಲ್ಯಾಂಡ್ಸ್ಲೈಡ್ ಆದರೆ. ಥಿಂಕ್ ಮಾಡಿ ಎಷ್ಟು ಡಿವೆಸ್ಟೇಟಿಂಗ್ ಇವೆಂಟ್ ಇದೆ. ಸಿಕ್ಕಿಮ್ ಹ್ಯಾಸ್ ದ ಹೈಯೆಸ್ಟ್ ಪ್ರಪೋರ್ಷನ್ ಆಫ್ ವಲ್ನರಬಲ್ ಲ್ಯಾಂಡ್. ಸಿಕ್ಕಿಮಲ್ಲಿ ಇರೋ ಸಣ್ಣ ಸ್ಟೇಟಲ್ಲಿ ಬರುತ್ತಲ್ವ ಈ ಸಿಕ್ಕಿಮು, ಇದೇನು ಹಿಂಗೆ ಬರುತ್ತಲ್ವ ಇದು ಈ ಸಿಕ್ಕಿಮ್, ಅದರಲ್ಲಿ 57% ಆಫ್ ಲ್ಯಾಂಡ್, ನಾಟ್ ವೆರಿ ಫನಿ ಅಲ್ಲ, ಇಟ್ಸ್ ವೆರಿ ಸೀರಿಯಸ್. 57% ಆಫ್ ಲ್ಯಾಂಡ್ ಆಫ್ ಸಿಕ್ಕಿಮ್ ಇಸ್ ಅಂಡರ್ ಲ್ಯಾಂಡ್ ಸ್ಲೈಡ್. ಅರುಣಾಚಲ ಪ್ರದೇಶ ರೆಕಾರ್ಡ್ಸ್ ದ ಲಾರ್ಜೆಸ್ಟ್ ಅಬ್ಸಲ್ಯೂಟ್ ಏರಿಯಾ ಅಟ್ ರಿಸ್ಕ್. ಕೇರಳ ರೇಟ್ಸ್ ಅಮಾಂಗ್ ದ ನಾನ್ ಹಿಮಾಲಯನ್ ಸ್ಟೇಟ್ಸ್ ಇನ್ ಸಸೆಪ್ಟಿಬಲ್ ಏರಿಯಾ. ನಾನ್ ಹಿಮಾಲಯದಲ್ಲಿ ಬಂದುಬಿಟ್ಟು ಕೇರಳ ಇದೆ. ಈ ಈಸ್ಟರ್ನ್ ಘಾಟ್ಸು ಕೂಡ ಎಮರ್ಜಿಂಗ್ ಲ್ಯಾಂಡ್ಸ್ಲೈಡ್ ಪ್ರೋನ್ ಝೋನ್ ಆಗ್ತಿದೆ. 80% ಆಫ್ ದಿ ಲ್ಯಾಂಡ್ಸ್ಲೈಡ್ಸ್ ಇನ್ ದ ವರ್ಲ್ಡ್ ಆಯ್ತಲ್ಲ ಡೆವಲಪಿಂಗ್ ಕಂಟ್ರೀಸಲ್ಲೇ ಆಗ್ತಿದೆ. 70% ಆಫ್ ದಿ ಮುಂಬೈಸ್ ಲ್ಯಾಂಡ್ಸ್ಲೈಡ್ ಪ್ರೋನ್ ಝೋನ್ಸ್ ಲೈನ್ ಇನ್ಫಾರ್ಮಲ್ ಸೆಟಲ್ಮೆಂಟ್ಸಲ್ಲೇ ಆಗ್ತಿದೆ. ಇಲ್ಲಿ 1 to 2% ಆಫ್ GNP ಲಾಸ್ ಇದೆ. ಇಸ್ರೋ ಹ್ಯಾಸ್ ಮ್ಯಾಪ್ಡ್ ಓವರ್ 12,000 ಲ್ಯಾಂಡ್ಸ್ಲೈಡ್ ನಾವು ಮ್ಯಾಪ್ ಮಾಡಿದ್ದೀವಿ. ಈ ಮಾಧವ್ ಗಾಡ್ಗಿಲ್ ಕಮಿಟಿ ಅಂತ ಬರುತ್ತೆ, ವೆಸ್ಟರ್ನ್ ಝೋನ್ನ ಇದು 100% ನೀವು ಇಲ್ಲಿ ಏನು ಮಾಡಬಾರ್ದು ಅಂತ ಮಾಧವ್ ಗಾಡ್ಗಿಲ್ ಕಮಿಟಿ ಹೇಳಿರ್ತಾರೆ. ಅಲ್ಲಿ ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ಸ್ ಅಂತ ಮಾಡಿರ್ತಾರೆ. ಅದಾದಮೇಲೆ ಇನ್ನೊಂದು ಕಮಿಟಿ ಬರುತ್ತೆ, ಕಸ್ತೂರಿ ರಂಗನ್ ಕಮಿಟಿ, ಇವರು 37% ಅಂತ ಹೇಳ್ತಾರೆ. ಇಲ್ಲಿ ಮೈನಿಂಗು, ಕ್ವಾರಿಯಿಂಗು, ಥರ್ಮಲ್ ಪವರ್ನ ಬ್ಯಾನ್ ಮಾಡಿರ್ತಾರೆ. ಇದಲ್ಲದೆ ರೀಸೆಂಟಾಗಿ ಜೋಶಿಮಟ್ಟಲ್ಲಿ ಆಯ್ತಲ್ವ, ಇದಕ್ಕೆ ಒಂದು ಮಿಶ್ರಾ ಕಮಿಟಿ ಅಂತ ಫಾರ್ಮ್ ಮಾಡಿದ್ದೀವಿ ಅಷ್ಟೇ. ಈ ಡಯಾಗ್ರಾಮ್ ಹಾಕಿ ನಿಮ್ಗೆ ಅಷ್ಟು ಆಗಲ್ಲಿ ಹೇಳಿದಷ್ಟು ಈಸಿ ಆಗಿಲ್ಲ ಅಂದರೆ ಇಷ್ಟು ಸಿಂಪಲ್ಲಾಗಿ ಹಾಕಿಬಿಡಿ ಇನ್ನೊಂದು, ಓಕೆನಾ. ಈ ಥರ ಹಾಕಿ ಇಲ್ಲಿ ಬಂದಮೇಲೆ ನಿಮ್ಗೆ ಈ ಥರ ಹಿಂಗೆ ತೋರಿಸ್ಬೇಕು, ಹಿಂಗೆ ಡಿಪ್ರೆಷನ್ ಆಗಿದ್ದು. ಲೆಟ್ ಮೇಕ್ ಇಟ್ ಲೈಕ್ 3D. ಓಕೆ, ಲ್ಯಾಂಡ್ಸ್ಲೈಡ್ ಆಗಿದೆ, ಈ ಥರ ಲ್ಯಾಂಡ್ ಇತ್ತು, ಈಗ ಹೋಗಿದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಸಾಕು. 4.2 lakh kilometers ಆಫ್ ಪ್ರೋನ್ ಇದೆ, ಓಕೆನಾ. ನ್ಯಾಷನಲ್ ಲ್ಯಾಂಡ್ ಸಸೆಪ್ಟಿಬಿಲಿಟಿ ಮ್ಯಾಪಿಂಗ್, ಇಷ್ಟು ಮ್ಯಾಪ್ ನೀವು ಹಾಕಬೇಕು ಸಾಕು. ನೆಕ್ಸ್ಟ್ ಬಂದು ಯಾವ್ದು ಬರುತ್ತಪ್ಪ, ಗ್ಲೇಷಿಯರ್ ಲೇಕ್ ಔಟ್ಬರ್ಸ್ಟ್ ಫಂಡ್. ಇದು ಗ್ಲೇಷಿಯರ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್